ಸತ್ಯಧರ್ಮರತಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಭಗವಂತನ ಅನುಗ್ರಹವನ್ನು ಪಡೆಯಬೇಕಾದರೆ ನಮಗೆ 3 ಮಾರ್ಗಗಳಿದೆ. ಒಂದು ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ. ಮೊದಲನೇ ಮಾರ್ಗವೇ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ ಅಂದರೆ ವೇದ ಉಪನಿಷತ್ತುಗಳನ್ನು ಓದಿ ಅದರ ಅರ್ಥವನ್ನು ತಿಳಿದುಕೊಂಡು ಆ ಅರ್ಥದಿಂದ ಬರುವ ಜ್ಞಾನಕ್ಕೆ ನಾವು ಜ್ಞಾನ ಮಾರ್ಗ ಅಂತ ಕರಿತೀವಿ. ಅದು ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟವಾದ ಮಾರ್ಗ. ಯಾಕೆಂದರೆ ಹಿಂದೆ 4 ವೇದಗಳು, ಉಪನಿಷತ್ತುಗಳು, ಅದರಿಂದ ಋಷಿ ಮುನಿಗಳೆಲ್ಲರೂ ಸೇರಿ ಅದೇ ರೀತಿಯಾಗಿ ಆ ಒಂದು ಜ್ಞಾನ ಮಾರ್ಗದಿಂದ ಅದೇ ಒಂದು ಜ್ಞಾನ ಮಾರ್ಗದಿಂದ ಭಗವಂತ ಅನುಗ್ರಹವನ್ನು ಪಡಿತಾ ಇದ್ರಂತೆ. ಅದನ್ನು ನಾವು ಜ್ಞಾನ ಮಾರ್ಗ ಅಂತ ಕರಿತೀವಂತೆ. ಎರಡನೇ ಮಾರ್ಗ ಅಂದ್ರೆ ಕರ್ಮ ಮಾರ್ಗ. ಇದು ಸುಲಭವಾದ ಮಾರ್ಗ. ನಾವು ಏನು ಕೆಲಸ ಮಾಡ್ತೀವಲ್ಲ ಅದೇ ಕೆಲಸವನ್ನ ಭಗವಂತನ ಕೆಲಸ ಅನ್ಕೊಂಡು ಮಾಡ್ಬಿಟ್ರೆ ಅದೇ ಭಗವಂತ ಕೆಲಸ, ಅದೇ ಕರ್ಮ ಮಾರ್ಗ. ಸುಲಭವಾದ ಮಾರ್ಗ ಇದು. ಹೇಗೆ ಅಂದ್ರೆ ಒಬ್ಬೊಬ್ಬರಿಗೆ ಭಗವಂತ ಒಬ್ಬೊಬ್ಬರು ಕೆಲಸ ಕೊಡ್ತಾರಂತೆ. ಒಬ್ಬೊಬ್ಬರು ರಾಜಕೀಯ ವ್ಯಕ್ತಿಗಳಾಗಿರ್ತಾರೆ, ಒಬ್ಬರು ಕೃಷಿಕರಾಗಿರ್ತಾರೆ, ಒಬ್ಬೊಬ್ಬರು ಇಂಜಿನಿಯರ್ ಆಗಿರ್ತಾರೆ, ಒಬ್ಬ ಸಾಫ್ಟ್ವೇರ್ ಆಗಿರ್ತಾರೆ. ಹೀಗೆ ಹಲವಾರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರು ಮಾಡುವ ಕೆಲಸವನ್ನ ಏನೇ ಕೆಲಸ ಮಾಡಲಿ ಇದು ನಾನು ಭಗವಂತ ಕೆಲಸ ಅನ್ಕೊಂಡು ಮಾಡೋದಷ್ಟೇ. ಇದು ಭಗವಂತ ಕೆಲಸ ಮಾಡ್ತಾ ಇದ್ದೀನಿ ಅನ್ಕೊಂಡು ನಿಮ್ಮ ಮನಸ್ಸಲ್ಲಿ ಎಂದುಕೊಂಡು ನೀವು ಯಾವಾಗ ಮಾಡ್ತೀರೋ ಅದಕ್ಕೆ ನಾವು ಕರ್ಮ ಮಾರ್ಗ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಉದಾಹರಣೆ ಏನು ಕೊಟ್ಟಾಗ, ಹಿಂದೆ ಒಂದು ಮಾಡ್ತೀವಿ, ಅದನ್ನು ನಾವು ಕರ್ಮ ಮಾರ್ಗ ಅಂತ ಹೇಳ್ತೀವಿ. ಇನ್ನೊಂದು ಮಾರ್ಗ ಅಂದ್ರೆ ಭಕ್ತಿ ಮಾರ್ಗ. ಎಂತಹ ಭಕ್ತಿ? ಹನುಮಂತ ದೇವರು ಮಾಡಿದ ಭಕ್ತಿ. ಹನುಮಂತ ದೇವರ ಮಾಡಿದ ಭಕ್ತಿಗೆ ಚಿರಂಜೀವಿ ಎಂಬ ಪಟ್ಟವನ್ನು ಕೊಟ್ಟಂತೆ ತನ್ನನ್ನು ತಾನು ಆಲಿಂಗನ ಮಾಡಿಕೊಂಡಂತೆ ಅಂತ ಮಾಡಿದ ಭಕ್ತಿ. ಮತ್ತು ಇನ್ನೊಂದು ಅರ್ಜುನ ಮಾಡಿದ ಭಕ್ತಿಗೆ ಇಡೀ ಮಹಾಭಾರತ ಯುದ್ಧವನ್ನ 18 ದಿವಸಕ್ಕೆ ಮುಗಿಸ್ಕೊಟ್ಬಿಟ್ಟಂತೆ. 18 ದಿವಸಕ್ಕೆ ಇಡೀ ಮಹಾಭಾರತ ಯುದ್ಧವನ್ನು ಮುಗಿಸ್ಕೊಟ್ಬಿಟ್ಟಂತೆ. ಸರ್ ಬಿಟ್ಬಿಡಿ ಸರ್, ಆಮೇಲೆ ಬಿಟ್ಬಿಡಿ. ಇಡೀ ಮಹಾಭಾರತ ಯುದ್ಧವನ್ನ 18 ದಿವಸಕ್ಕೆ ಮುಗಿಸ್ಕೊಟ್ಟಂತೆ ಮಾಡಿದ ಭಕ್ತಿ. ಇನ್ನೊಂದು ವಾದಿರಾಜರು ಮಾಡಿದ ಭಕ್ತಿ. ಪ್ರತಿನಿತ್ಯ ಅಶ್ವರೂಪದಲ್ಲಿ ಬಂದು ಭಗವಂತ ಪ್ರಸಾದ ತಿಂತಾ ಇದ್ದಂತೆ ಮಾಡಿದ ಭಕ್ತಿ. ಮತ್ತು ವ್ಯಾಸರಾಜರು ಮಾಡಿದ ಭಕ್ತಿಗೆ ಕೃಷ್ಣ ದಷ್ಟ ಕೊಡ್ತಾ ಇದ್ದಂತೆ ಮಾಡಿದ ಭಕ್ತಿಗೆ. ಮತ್ತು ರಾಘವೇಂದ್ರ ಸ್ವಾಮಿಗಳು ಮಾಡಿದ ಭಕ್ತಿ ಅದಷ್ಟ ಕೊಡಂತೆ. ಮತ್ತು ನವಕೋಟಿ ನಾರಾಯಣರು ಆಗರ್ಭ ಶ್ರೀಮಂತರು ಅಂತ ಪುರಂದರದಾಸರು ಮಾಡಿದ ಭಕ್ತಿಗೆ ದಾಸ ಶ್ರೇಷ್ಠ ಎಂಬ ಬಿರುದನ್ನು ಕೊಟ್ಟರಂತೆ. 3 ಲಕ್ಷ ಚಿಲ್ಲರೆ ಹಾಡನ್ನು ಬರೆಯಕಾಗುತ್ತ ಅವಕಾಶವನ್ನು ಭಗವಂತ ಅವ್ರಿಗೆ ಅವಕಾಶ ಕೊಟ್ಟನಂತೆ. ಕೊನೆಗೆ ಶಬರಿ ಮಾಡಿದ ಭಕ್ತಿ, ಶಬರಿಯ ಎಂಜಲನ್ನೇ ಭಗವಂತ ತಿಂದಂತೆ ಮಾಡಿದ ಭಕ್ತಿಗೆ. ಅಂತಹ ಒಂದು ಭಕ್ತಿ ಪ್ರಧಾನವಾದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ನೇಮಿಷಾರಣ್ಯ ಎಂಬ ಅರಣ್ಯದಲ್ಲಿ ಸಕಲ ಋಷಿಗಳೆಲ್ಲರೂ ಸೇರಿ ಹವನ ಹೋಮಗಳನ್ನು ಮಾಡ್ತಾ ಇದ್ದಾರೆ, ಯಜ್ಞಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸೂತ ಮುನಿಗಳು ಎಂಬ ಮುನಿಗಳು ಬಂದಿದ್ದಾರೆ. ಅವರು ಕೇಳ್ತಾರಂತೆ, ಸ್ವಾಮಿ ನಾವು ಎಷ್ಟೇ ಹವನ ಹೋಮಗಳು ಯಜ್ಞಗಳನ್ನು ಮಾಡಿದ್ರು ಜನರಿಗೆ ಅನುಕೂಲ ಆಗ್ತಾ ಇಲ್ಲ, ನಾವು ಮಾಡುವ ಹವನ ಹೋಮಗಳು ಏನಾದ್ರು ತಪ್ಪಿದೆಯಾ ಅಂತ ಕೇಳ್ತಾರಂತೆ. ನೀವು ಮಾಡುವ ಹವನ ಹೋಮಗಳು ತಪ್ಪು ಅಂತಲ್ಲಪ್ಪ, ಇದು ಕಲಿಯುಗ. ಇಲ್ಲಿ ಕಲಿಯೇ ಪ್ರಧಾನದೇ. ಕಲಿಯುಗದಲ್ಲಿ ಜನರು ಏನು ಮಾಡಬೇಕೋ ಅದನ್ನು ಮಾಡ್ಲಿಸಲ್ಲ, ಏನು ಮಾಡಬಾರದೋ ಅದನ್ನು ಮಾಡಿಸ್ತಾನೆ. ಅದೇ ಕಲಿಯ ಪ್ರಭಾವ ಅಂತ ಹೇಳ್ತಾರಂತೆ. ಹಾಗಾದ್ರೆ ಯಾರು ಕಲಿಪುರುಷ ಅಂತ ಕೇಳ್ತಾರಂತೆ. ಹಿಂದೆ ದುರ್ಯೋಧನ ಮಹಾರಾಜನೇ, ದ್ವಾಪರದಂತಹ ದುರ್ಯೋಧನ ಮಹಾರಾಜನೇ ಈ ಕಲಿಪುರುಷನಾಗಿ ಭೂಲೋಕದ ಅವತಾರ ಎತ್ತಿದಾನಂತೆ. ಅವ್ರೇನ್ ಮಾಡ್ತಾನೆ, ಜನರಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ಲಿಸಲ್ಲ, ಏನು ಮಾಡಬಾರದೋ ಎಲ್ಲವನ್ನೂ ಮಾಡಿಸ್ತಾ ಇರ್ತಾನಂತವನು. ಅದೇ ಕಲಿಪುರುಷ ಅಂತ ಹೇಳ್ತಾರೆ. ಒಂದು ದ್ವಾಪರದ ಕೊನೆಯ ರಾಜ ಅಂದ್ರೆ ಪರೀಕ್ಷಿತ ಮಹಾರಾಜ. ಆ ಪರೀಕ್ಷಿತ ಮಹಾರಾಜನ್ ಕೇಳ್ತಾನಂತೆ, ನನ್ನ ದ್ವಾಪರಯುಗ ಮುಗೀತು, ಕಲಿಯುಗ ಮುಡ್ತಾ ಇದೆ, ನನಗೆ ನನ್ನ ಅವತಾರ ಎತ್ಬೇಕಾಗಿದೆ, ನನ್ನ ರಾಜ್ಯ ಬಿಟ್ಕೊಂಡು ನಂಗೆ ಅಂತ ಕೇಳ್ತಾನಂತೆ. ಅವಾಗ ಹೇಳ್ತಾನಂತೆ, ನಿನಗೆ ಅವಕಾಶ ಕೊಟ್ರೆ ನೀನ್ ಮಾಡಬಾರ್ದೆಲ್ಲ ಮಾಡ್ಬಿಡ್ತೀನಿ ನಿನಗೆ ಹೇಳ್ಬಿಟ್ಟು ಅವಾಗ ಕೊನೆಗೆ 5 ಕಡೆ ಅವಕಾಶ ಕೊಡ್ತೀನಿ, ಕೋರ್ಕೊಂದಿನು ಅಂತ ಹೇಳಿದಂತೆ. ಅವಾಗ ಅವರು ಬಹಳ ಬುದ್ಧಿವಂತಿಕೆಯಿಂದ ಕೊಡ್ಕೊಂಡಂತೆ. ಅಂದ್ರೆ ಕಲಿಪುರುಷ ಎಲ್ಲೆಲ್ಲಿ ಇರ್ತಾನೆ ಅಂದ್ರೆ ಭಾಗವತದಲ್ಲಿ ಹೇಳಂತ ವಾಕ್ಯ ಇದು. ಎಲ್ಲಿರ್ತಾನೆ ಅಂದ್ರೆ ಮೊದಲನೇದಾಗಿ ಯಾರು ಧೂಮಪಾನ ಮದ್ಯಪಾನಗಳು ಯಾರು ವ್ಯಸನರಾಗ್ತಾರೆ ಅವರಲ್ಲಿ ಮೊದಲು ಕಲಿಪುರುಷ ಇರ್ತಾನಂತೆ ಮೊದಲೇದು. ಎರಡನೇ ಅವತಾರ ಎರಡನೇ ಅಂದ್ರೆ ಯಾರು ಇದರಲ್ಲಿ ಈ ನಾವು ಜೂಜುಕೋರು ಅಂತ ಹೇಳ್ತೀವಲ್ಲ, ಈಗೆಲ್ಲ ಈ ಜೂಜು ಎಲ್ಲ MP ಎಲ್ಲ ಆಡ್ತೀವಲ್ಲ, ಆತರ ಯಾರು ಅದಕ್ಕೆ ಆ ವ್ಯಸನಕ್ಕೆ ಯಾರು ವ್ಯಸನರಾಗ್ತಾರೆ ಅವರಲ್ಲಿ ಕಲಿಪುರುಷ ಇರ್ತಾನಂತೆ ಎರಡನೇದಾಗ್ಲಿ.
ಮೂರನೇದು ಯಾರು ಪರಸ್ತ್ರೀಯರ ವ್ಯಾಮೋಹವನ್ನು ಮಾಡ್ತಾರೆ ಅವರಲ್ಲಿ ಕಲಿಪುರುಷ ಇರ್ತಾನಂತೆ, ಮೂರನೇದಾಗ್ಲಿ. ನಾಲ್ಕನೇದಾಗ್ಲಿ ಇವ್ರಿಗೆ ಏನಾದ್ರೂ ಮಾಡಿ ಮೋಸ ಮಾಡಬೇಕು ಅಂತ ಮನಸ್ಸು ಬರ್ತದಲ್ಲ ಅವರಲ್ಲಿ ಕಲಿಪುರುಷ ಇರ್ತಾನಂತೆ, ನಾಲ್ಕನೇದಾಗ್ಲಿ. ಕೊನೆಗೆ ಐದನೇದಾಗಿ ಹೇಳ್ತಾನಂತೆ ಯಾರು ಬೆಳ್ಳಿ ಬಂಗಾರ ಇಟ್ಕೊಂಡಿದಾರೋ ಎಲ್ಲರ ಮನೆಗೂ ಕಲಿಪುರುಷ ಇರ್ತೀನಿ ಅಂತ ಹೇಳಿ ಕೇಳಿದ್ನಂತೆ. ಅವಾಗ ಹೇಳ್ತಾನಂತೆ ಇದು ತಪ್ಪಾಗುತ್ತೆ. ಯಾಕೆಂದ್ರೆ ಒಂದು ಮನೆಯಲ್ಲಿ ಏನೋ ಒಂದು ಪಂಚಪಾತ್ರ ಉದಾಹರಣೆ ಇಟ್ಕೊಂಡಿದ್ರೆ ಒಂದು ದೇವಸ್ಥಾನ ಒಂದು ಬಾಂಗಲಿನೂ ಹಾಕೊಳ್ಳುವಂತಹ ಪರಿಸ್ಥಿತಿ ಬರುತ್ತಲ್ಲ, ಇದು ಕಷ್ಟವಾಗತ್ತೆ ಇದು ಅಂದಾಗ ಅವಾಗ ಹೇಳ್ತಾನಂತೆ ಹೆಣ್ಮಕ್ಳು ಬೇಕಾದ್ರೆ ಒಂದು 5 ಗ್ರಾಮ್ ತನಕ ಬಂಗಾರ ಇಟ್ಕೋಬಹುದು, ಗಂಡು ಮಕ್ಳು ಬೇಕಾದ್ರೆ ಒಂದು 11 ಗ್ರಾಮ್ ತನಕ ಬಂಗಾರ ಇಟ್ಕೋಬಹುದು, ಅದ್ರ ಮೇಲೇನೋ ಇಟ್ಕೊಂಡಿದ್ರೆ ಅವ್ರಲ್ಲಿ ಬೇಕಾದ್ರೆ ಕಲಿಪುರುಷ ಇರು ನೀನು ಅಂತ ಕೇಳ್ತಾರಂತಲ್ಲಿ. ಇದನ್ನೇ ನಮ್ಮ ಇನ್ಕಮ್ ಟ್ಯಾಕ್ಸ್ ಆರ್ಡರ್ ಮಾಡಿದ್ದಾರೆ. ಏನಂತಂದ್ರೆ ಅಲ್ಲಿ ತನಕ ನಿಮ್ಗೆ ಟ್ಯಾಕ್ಸ್ ಇಲ್ಲ, ಅದ್ರ ಮೇಲಾದ್ರೆ ನಿಮ್ಗೆ ಟ್ಯಾಕ್ಸ್ ಕಟ್ಟಿರ್ಬೇಕು ನೀವು ಅಂತ ಆರ್ಡರ್ ಮಾಡಿರೋಂಥದ್ದು. ಅಂತಹ ಇದು ಕಲಿಪುರುಷನ ವ್ಯಾಮೋಹ ಜಾಸ್ತಿ ಭೂಲೋಕದಲ್ಲಿ ಜಾಸ್ತಿ ಆಗಿದೆ ಸ್ವಾಮಿ, ಅದು ಈ ಕಲಿಯುಗದಲ್ಲಿ. ಇದನ್ನ ನಿವಾರಣೆ ಮಾಡ್ಕೋಬೇಕಾದ್ರೆ ನಮ್ಗೆ ಏನಾದ್ರು ಒಂದು ಪೂಜೆ ಇದೆಯಾ ವ್ರತ ಇದೆಯಾ ಏನಿದ್ರೆ ನಮ್ಗೆ ಹೇಳ್ಬೇಕು ಅಂತ ನಿಮಿಷ ಅಂದ್ರೆ ಕೇಳ್ತಾರಂತವ್ರು. ಅವಾಗ ಹೇಳ್ತಾರಂತೆ ಇದಕ್ಕೊಂದು ಪೂಜೆ ಇದೆಯಪ್ಪ, ಯಾವ ಪೂಜೆ ಅಂತ ಹೇಳ್ತಾರಂತೆ. ಅದೇ ಸತ್ಯನಾರಾಯಣ ಸ್ವಾಮಿ ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಳ್ತಾರಂತೆ. ಅಂತಹ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಗ್ಗೆ ಹಾಕುವ ಅಂತಹ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಗ್ಗೆ ನಮ್ಗೆ ಹೇಳಬೇಕು ಅಂತ ಕೇಳ್ತಾರಂತೆ. ಹಿಂದೆ ನಾರದ ಮಹರ್ಷಿಗಳು ಭೂಲೋಕವೆಲ್ಲ ಸಂಚಾರ ಮಾಡ್ತಾ ಇರುವಾಗ ಜನರ ಕಷ್ಟ ನೋಡಲಾರದೆ ನಾರದರು ವೈಕುಂಠಕ್ಕೆ ಹೋಗ್ತಾರಂತೆ. ಆ ವೈಕುಂಠಕ್ಕೆ ಹೋದಾಗ ಶ್ರೀಮನ್ನಾರಾಯಣ ಶಂಖ ಚಕ್ರ ಗದಾ ಪದ್ಮ ವನಮಾಲೆಗಳಿಂದ ಅಂತ ಶ್ರೀಮನ್ನಾರಾಯಣ ನೋಡಿದ ತಕ್ಷಣ ನಾರದಕ್ಕೆ ನೋಡಿದ ತಕ್ಷಣ ಹೇಳ್ತಾರಂತೆ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕೇಶವ ನಾರಾಯಣ ಮಧುಸೂದನ ವಾಸುದೇವ ಅಚ್ಯುತ ಅನಂತನ ಸಾಸಿರ ನಾಮದ ಶ್ರೀ ಋಷಿಕೇಶನ ಸಾಸಿರ ನಾಮದ ಶ್ರೀ ಋಷಿಕೇಶನ ವಾಸುದೇವ ನಮ್ಮ ವಸುದೇವ ಸುತನ ಕಂಡೇನ ಗೋವಿಂದನ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಚರಣಾಗತ ರಕ್ಷಕನ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ನೆರೆ ನಂಬಿದೆ ನಮ್ಮ ಬೇಲೂರ ಚೆನ್ನಿಗನ ಕಂಡೇನ ಗೋವಿಂದನ ಇಂದಿರಾರಮಣ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಸತ್ಯನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ನಾಮ ಸ್ಮರಣೆಯನ್ನು ಮಾಡಿದ ತಕ್ಷಣ ಕೇಳ್ತಾರಂತೆ ನಿನಗೇನಪ್ಪ ಕಷ್ಟ ಬಂದಿಯ ನಿಂಗೆ ಅಂತ ಕೇಳ್ತಾರಂತೆ. ನನಗೆಲ್ಲ ಕಷ್ಟ ಸ್ವಾಮಿ, ಭೂಲೋಕದ ಜನರ ಕಷ್ಟ ಅನ್ಭವಿಸ್ತಾ ಇದ್ದಾರೆ, ನೀವು ಭೂಲೋಕಕ್ಕೆ ಬರಬೇಕು ಅಂತ ಕೇಳ್ತಾರಂತೆ. ಶ್ರೀಮನ್ನಾರಾಯಣ ನಾರದ ಕೇಳ್ತಾರಂತೆ. ಅವ ಹೇಳ್ತಾರಂತೆ ಉನಪ್ಪ ನಾನು ಜನರಿಗೋಸ್ಕರನೇ ನಾನು ಹಿಂದೆ 10 ಅವತಾರ ಎತ್ತಿದ್ದೇನೆ. ಮೀನ ಕೂರ್ಮ ನರವರ ಪಂಚಾನನ ಅತುಳ ಶೌರ್ಯದ ರೇಣುಕತ್ಮ ಜನನ ಧೇನುಕಾಸುರ ಮತನ ಹಾನಿಗೈಸಿದ ಕಲಿಮುಖದಾನವನ ಸಂಹರಿಸಿದ ಸಕಲ ಸುಜನರನು. ನಾನು ಹಿಂದೆ 10 ಅವತಾರ ಎತ್ತಿದ್ದೇನೆ. ವೇದಗಳನ್ನು ಸಂಹರಿಸಿದ ಹಯಗ್ರೀವ ಎಂಬ ಸಂಹಾರಕ್ಕಾಗಿ ಮತ್ಸ್ಯಾವತಾರ ರೂಪನೆತ್ತಿ ಈ ಭೂಲೋಕಕ್ಕೆ ಬಂದಿದ್ದೆ. ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಮತನ ಮಾಡುತ್ತಿರುವಾಗ ಅದನ್ನು ಎತ್ತಲೆಂದೇ ನಾನು ಕೂರ್ಮಾವತಾರ ರೂಪನೆತ್ತಿ ನಾನು ಈ ಭೂಲೋಕಕ್ಕೆ ಬಂದಿದ್ದೆ. ಈ ಭೂಮಿಯನ್ನೇ ಅಪಹರಿಸಿದ ಹಿರಣ್ಯಾಕ್ಷ ಎಂಬ ಸಮಾಗಿ ವರಹಾವತಾರ ರೂಪನೆತ್ತಿ ನಾನು ಈ ಭೂಲೋಕಕ್ಕೆ ಬಂದಿದ್ದೆ. ದೇವೇಂದ್ರ ಪದವಿಯನ್ನು ಕಲಿಸುವಂತ ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಬೇಕು ಅಂತ ನಾನು ವಾಮನ ಅವತಾರನೆತ್ತಿ ಈ ಭೂಲೋಕಕ್ಕೆ ಬಂದಿದ್ದೆ. ಪ್ರಹ್ಲಾದಿ ಕುರಿತ ಹಿಂಸೆ ನೋಡಲಾರದೆ ಅವನ ರಕ್ಷಣೆ ಮಾಡಬೇಕು ಅಂತಾನೆ ನಾನು ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ನಾನು ಭೂಲೋಕಕ್ಕೆ ಬಂದಿದ್ದೆ. 21 ಬಾರಿ ಭೂಮಿ ಪ್ರದರ್ಶನ ಮಾಡಿ ದುಷ್ಟನ ಸಂಹಾರ ಮಾಡಬೇಕು ಅಂತಾನೆ ನಾನು ಪರಶುರಾಮ ಅವತಾರನೆತ್ತಿ ನಾನು ಈ ಭೂಲೋಕಕ್ಕೆ ಬಂದಿದ್ದೆ. ಏಕಪಂಚವಸ್ತನಾಗಿ ದುಷ್ಟ ರಾವಣ ಸಂಹಾರ ಮಾಡಬೇಕು ಅಂತಾನೆ ನಾನು ಶ್ರೀರಾಮಚಂದ್ರ ಸ್ವಾಮಿಯಾಗಿ ಅಯೋಧ್ಯ ಶ್ರೀರಾಮಚಂದ್ರ ಸ್ವಾಮಿಯಾಗಿ ನಾನು ಈ ಭೂಲೋಕಕ್ಕೆ ಬಂದಿದ್ದೆ. ವಸುದೇವ ಕಂದನಾಗಿ ದೇವಕಿ ಪುತ್ರನಾಗಿ ಸುಭದ್ರಾ ಕಂದನಾಗಿ ಕೃಷ್ಣಾವತಾರ ರೂಪನೆತ್ತಿ ನಾನು ಈ ಕೃಷ್ಣಾವತಾರ ರೂಪನೆತ್ತಿ ನಾನು ಈ ಭೂಲೋಕಕ್ಕೆ ಬಂದಿದ್ದೆ. ಅದೇ ಅಯೋಗ್ಯರ ಸಹವಾಸದಿಂದ ಯೋಗ್ಯರನ್ನು ಬೇರ್ಪಡಿಸಬೇಕು ಅಂತಾನೆ ನಾನು ಬೌದ್ಧಾವತಾರ ರೂಪನೆತ್ತಿ ನಾನು ಈ ಭೂಲೋಕಕ್ಕೆ ಬಂದಿದ್ದೆ. ಹೀಗೆ 10 ಅವತಾರಗಳನ್ನೆತ್ತಿ ನಾನು ಭೂಲೋಕಕ್ಕೆ ಬಂದಿದ್ದೇನೆ. ಕಲಿಯುಗದ ಕೊನೆಯಲ್ಲಿ ನಾನು ಕಲಿಕೆ ಅವತಾರ ಎತ್ತಾ ಇದ್ದಂತೆ. ಕಲಿಯುಗ ಇರೋದು 3,64,000 ವರ್ಷ. ಇವಾಗ ಕಳೆದಿರೋದು ಕೇವಲ 5,129 ವರ್ಷ ಮಾತ್ರ. ಇನ್ನು ಎಷ್ಟು ವರ್ಷ ಇದೆ ನೋಡಿ ಯೋಚನೆ ಮಾಡಿ. ಕಲಿಯುಗದ ಕೊನೆಯಲ್ಲಿ ಕಲಿಕೆ ಅವತಾರ ಎತ್ತಾ ಇದ್ದೀವಿ ಸ್ವಾಮಿ ಅಂದಾಗ ಅದ್ರ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕು ಸ್ವಾಮಿ ಅಂತ ಕೇಳ್ತಾರಂತಾರು.
ನೀವು ಅವು ಕೊನೆಯಲ್ಲಿ ಎತ್ತೀರಾ, ನಮಗೆ ನೀವಿಲ್ಲ, ನಾವೇನ್ ಮಾಡ್ಬೇಕು ಅಂತ ಕೇಳ್ತಾರಂತೆ. ಅದಕ್ಕಾಗಿ ಹೇಳ್ತಾರಂತೆ, ತಿರುಪತಿಯಲ್ಲಿ ಬಂದು ವೆಂಕಟರಮಣ ಸ್ವಾಮಿಯಾಗಿ ನಿಂದು, ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿಯಾಗಿ ನಿಂದು ಮನೆಗಳಲ್ಲಿ ಮನಗಳಲ್ಲಿಯೂ ನಾನು ಸತ್ಯನಾರಾಯಣ ಸ್ವಾಮಿ ರೂಪದಲ್ಲಿ ನಿಮ್ಮ ಮನೆಗೆಲ್ಲ ಬಂದು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀನಿ ಅಂತ ಶ್ರೀಮನ್ನಾರಾಯಣ ನಾರದಿಗೆ ಹೇಳ್ತಾರಂತೆ. ಆಯ್ತು ಸ್ವಾಮಿ, ನೀವು ನಮ್ಮ ಮನೆಗೆ ಬರ್ತೀರಾ, ನಾವು ನಿಮ್ಗೆ ಏನು ಮಾಡಬೇಕು ಅಂತ ಕೇಳ್ತಾರಂತೆ. ಷೋಡಶೋಪಚಾರ, ಷೋಡಶ ಅಂದ್ರೆ 16, ಏನಂದ್ರೆ ದೇವರನ್ನು ಕರೆದು ಕೂಡಿಸುವುದು, ಅವರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡುವುದು, ಅಂದ್ರೆ ಧೂಪ ದೀಪ ನೈವೇದ್ಯ ಪಂಚಾಮೃತ ಅಭಿಷೇಕಗಳನ್ನ ಮಾಡುವುದು. ನಿಮ್ಗೇನ್ ನೈವೇದ್ಯ ಮಾಡ್ಬೇಕು ಸ್ವಾಮಿ ಅಂತ ಕೇಳ್ತಾರಂತೆ. ಮುಕ್ಕೋಟಿ ದೇವತೆಗಳು ಇರುವಂತಹ ಪ್ರಾಣಿ ಅಂದ್ರೆ ಹಸು. ಹಸುವಿನಿಂದ ಬಂದಂತಹ ಪದಾರ್ಥ ಅಂದ್ರೆ ಹಾಲು, ಮೊಸರು, ತುಪ್ಪ, ಸಗಣಿ, ಗಂಜಲ. ಅದರಲ್ಲಿ ಹಾಲು ಮತ್ತು ತುಪ್ಪದಿಂದ ಮಿಶ್ರಣ ಮಾಡಿದ ಸಭಾದ ಪಕ್ಷಕ್ಕೆ ನಾವು ಸಭಾದ ಪಕ್ಷ ಅಂತೀವಿ. ಅಂತಹ ಒಂದು ಸಭಾದ ಪಕ್ಷವನ್ನ ನಾವು ನೈವೇದ್ಯ ಮಾಡಬೇಕು. ಅಂತಹ ನೈವೇದ್ಯವನ್ನು ಮಾಡಿ ಭಗವಂತನ ಅರ್ಪಣೆಯನ್ನು ಮಾಡಬೇಕು. ಆ ಅರ್ಪಣೆಯನ್ನು ಮಾಡಿ ಅವರಿಗೆ ಮಾಡಿದ್ಮೇಲೆ ಅವನ ಕಥೆಯನ್ನ ಶ್ರದ್ಧೆಯಿಂದ ಕೇಳಬೇಕು ಅಂತ ಹೇಳ್ತಾರಂತೆ. ಸ್ವಾಮಿ, ನೀವು ಕಥೆ ಹೇಳ್ತೀರಾ, ಕಥೆ ಕೇಳ್ತೀವಿ, ನಮ್ಗೆ ಅದನ್ನ ಏನು ಪ್ರಯೋಜನ ಅಂತ ಕೇಳ್ತಾರಂತೆ. ಅವಾಗ ಹೇಳ್ತಾರಂತೆ, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹ ಪರಂಗಗಳಿತ್ತು ಸಲವುದು, ಭುವನ ಪಾವನೆನಿಪ ಲಕುಮೀದವನ ಮಂಗಳ ಕಥೆಯ ಪರಮೋತ್ಸಾಹದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದೀ. ಕಥೆಗಳು ನಮ್ಗೆ ಏನ್ ಸಿಗುತ್ತೆ? ಶ್ರವಣ ಮನಕಾನ ಒಂದು ಕಿವಿಗೆ ಆನಂದ ಕೊಡುತ್ತಂತೆ. ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗ ನಮ್ಗಿದ್ದಂತ ಎಲ್ಲಾನು ಅನುಗ್ರಹ ಮಾಡ್ತಂತೆ. ಅಷ್ಟೇ ಇಹ ಪರ, ಇಲ್ಲಿ ಮತ್ತು ಪರದಲ್ಲಿ ನಂತರ ಕೊಡುವಂತಹ ಸುಖವನ್ನು ಕೊಡುವಂತಹ ಏಕೈಕ ಪೂಜೆ ಅಂದ್ರೆ ಕಲಿಯುಗದಲ್ಲಿ ಅದು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಂತೆ. ಅಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಭಗವಂತನ ಅನುಗ್ರಹ ಪಾತ್ರರಾಗ್ತಾರೋ ಅವ್ರಿಗೆ ಸತ್ಯನಾರಾಯಣ ಸ್ವಾಮಿ ಅನುಗ್ರಹವಾಗತ್ತೆ ಅಂತ ವಾಕ್ಯದಲ್ಲಿ ಆ ಒಂದು ಪ್ರಥಮೋಧ್ಯಾಯವು ಸಂಪೂರ್ಣವಾದ. ಶ್ರೀಕೃಷ್ಣಾರ್ಪಣಮಸ್ತು. ಅದು ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯ ಧೃತ ಬೋಧರಾಮ್ ಹೊರೋದರ ಸ್ವದನೋದರ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯ ಧೃತ ಬೋಧರಾಮ್ ಹೊರೋದರ ಸ್ವದನೋದರ. ಅಂಗದಾದಿಷು ಶೋಭಿ ಪ್ರಾಣಿ ಯುಗೇನ ಅಂಗದಾದಿಷು ಶೋಭಿ ಪ್ರಾಣಿ ಯುಗೇನ ಸಂಸ್ಕೃತಿತೈನ ತುಂಗಮಾಲ್ಯ ಮಣಿಂದ್ರಹಾರ ಕರೋರ ಕಂಕಲ ನೀಲಸಂ ಮಂಗಳಪ್ರದ ಮಂದಧಾಮ ವಿರಾಜಿತಂ ಭಜತಾಜಿತಂ ತಂಗುಣೆ ಮರ ರೌಪ್ಯ ಪೀಠಕು ತಾಲೆಯಂ ಹರಿಮಾಲಯಂ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯ ಧೃತ ಬೋಧರಾಮ್ ಹೊರು ಹೋದರ ಸ್ವದನೋದರ. ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಪ್ರಥಮ ಕಥಾಸಂತರೇಣಃ. ಓಂ ನೈವೇದ್ಯೇ ವಿನಿಯೋಗಃ. ವಿಶ್ವಾಮಿತ್ರ ದೇವಿ ಗಾಯತ್ರಿ ಛಂದಃ. ಓಂ ವಿಶ್ವಾಮಿತ್ರ ಸವಿತಾ ದೇವತಾಃ ದೇವಿ ಗಾಯತ್ರಿ ಛಂದಃ. ನೈವೇದ್ಯಂ ಸಮರ್ಪಯಾಮಿ ಅವನೈ ಸ್ವಾಹಾ ತಮೈ ಸ್ವಾಹ ನೈವೇದ್ಯಂ ಸಮರ್ಪಯಾಮಿ. ಮಂಗಳ ನಿರಾಜನೇ ವಿನಿಯೋಗಃ. ಓಂ ಹಿರಣ್ಯವಾತೃಪದೋ ಪೂರ್ಣಂಧದಾದಿ ಮಧುವ್ಯೋ ಸ್ಥಾನೇನ ಏಕದಾ ಬ್ರಹ್ಮಣ ಗಣನಿರಾಜನಂ ದರುಶಯಾಮಿ ಅದ ಸಮರ್ಪಯಾಮಿ ಆದಮ್ಯಾದ ಸಮರ್ಪಯಾಮಿ. ಇಂದಿರಾರಮಣ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ. ಎರಡನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ದಟ್ಟ ದರಿದ್ರವಾದ ಬ್ರಾಹ್ಮಣನಿದ್ದ. 4 ವೇದಗಳನ್ನ ಅಭ್ಯಾಸ ಮಾಡಿದ ಬ್ರಾಹ್ಮಣನಿಗೆ ಅನ್ನಾಹಾರವಿಲ್ಲದೆ ಭಿಕ್ಷೆ ಬೇಡ್ತಾ ಇದ್ದಂತೆ. ಅಂತಹ ಭಿಕ್ಷೆ ಬೇಡೋ ಸಮಯದಲ್ಲಿ ತನ್ನ ಹೆಂಡತಿ ಕೇಳ್ತಾನಂತೆ, ಸ್ವಾಮಿ 8 ದಿವಸ ಅಂತ ಈ ಭಿಕ್ಷೆ ಬೇಡೋಣ, ನಿಮಗೆಲ್ಲವೂ 4 ವೇದಗಳನ್ನ ಅಭ್ಯಾಸ ಮಾಡಿದ್ರೆ ಎಲ್ಲ ಇದೆ, ಭಗವಂತ ಇದೆ, ಆದ್ರೆ ನಿಮ್ಗೆ ಅನ್ನಾಹಾರನೇ ಕೊಟ್ಟಿದ್ವಲ್ಲ, ನಿಮ್ಗೆ ಈ ರೀತಿ ಭಿಕ್ಷೆ ಬೇಡೋದಕ್ಕಿಂತ ಎಲ್ಲ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಂಬೋಣ ಹೇಳ್ತಾರಂತೆ.
ಆತ್ಮಹತ್ಯೆ ಮಹಾಪಾಪ. ಮನುಷ್ಯನಾಗಿ ಹುಟ್ಟಬೇಕಾದ್ರೆ 84,000 ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿದ ಮೇಲೆ ಬಂದಿರುವ ಜನ್ಮ ಅಂದ್ರೆ ಅದು ಮನುಷ್ಯ ಜನ್ಮ. ಇರಬೇಕು, ಇದ್ದು ಜಯಿಸಬೇಕೇ ಹೊರತು ನಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದರಲ್ಲಿ ನಾವು ಹುಟ್ಟಿದ ಮೇಲೆ ಏನಮ್ಮ ಸಾಧನೆ ಮಾಡಬೇಕು, ಜಯಿಸ್ಬೇಕು. ಬಟ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂದಾಗ, ಹಾಗಾದ್ರೆ ಏನ್ ಮಾಡ ಅಂದಾಗ, ನಮಗೆ ಕಷ್ಟ ಬಂತು ಅಂದಾಗ ನಾವು ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡ್ಬೇಕಂತೆ. ಅವರು ಅಲ್ಲಿ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡ್ತಾರಂತೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವಿಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೇ ನಮೆ ಕರುಣಿಪದ ಮಗೆ ಮಂಗಳವಾ ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ಶೇಷ ರಿಪುರಂಗ ಅಂಗದಪ್ಪಿತ ಕಳಿಂಗ ಮರ್ದನ ಅಮಿತ ಕರುಣಾಪಾಂಗ ಶ್ರೀ ನರಸಿಂಗ ರಕ್ಷಿಸೋ ರಕ್ಷಿಸೋ ಅನವರತ. ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದಾಗ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಇನ್ನೊಬ್ಬ ಬ್ರಾಹ್ಮಣ ವೇಷ ಬಗ್ಗೆ ಕೇಳ್ತಾನಂತೆ, ನಿನಗೇನಪ್ಪ ಕಷ್ಟ ಬಂದಿ, ನಿಂಗೆ ಏನ್ ಹೇಳ್ತಾನಂತೆ. ಸ್ವಾಮಿ ನನಗೇನಲ್ಲ ಸ್ವಾಮಿ, ಅನ್ನ ಆಹಾರ ಭಿಕ್ಷೆ ಬಿಡ್ತಾ ಇದ್ದೀನಿ, ಇದಕ್ಕೇನು ಉಪಾಯವಿದ್ದು ನಮ್ಗೆ ಹೇಳಬೇಕು ಅಂತ ಕೇಳ್ತಾನಂತೆ. ಸತ್ಯನಾರಾಯಣ ಸ್ವಾಮಿ ಎಂಬ ಪೂಜೆ ಇದೆಯಪ್ಪ, ಪೂಜೆಯನ್ನು ಮಾಡು, ನಿನಗೆಲ್ಲ ಅನುಗ್ರಹವಾಗತ್ತೆ ನಿಂಗೆ ಹೇಳ್ತಾನಂತೆ. ಸ್ವಾಮಿ ಮೊದಲೇ ತಿರುಕ ಭಿಕ್ಷೆ ಬಿಡ್ತಾ ಇದ್ದೀನಿ, ನಾನೆಲ್ಲಿ ಪೂಜೆಯನ್ನು ಮಾಡಲಿ ಅಂತ ಕೇಳ್ತಾರಂತೆ. ಅದಕ್ಕೆ ಒಂದು ಸಂಕಲ್ಪ ಅಂದ್ರೆ ಈ ದಂಪತಿಗಳು ನಮ್ಮ 25 ವರ್ಷದ ಒಂದು ವಾರ್ಷಿಕ ವರ್ಷದ ಒಂದು ವಾರ್ಷಿಕೋತ್ಸವದಲ್ಲಿ ನಾವು ಸುಮ್ಮನೆ ಬರೀ ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಅದಕ್ಕೊಂದು ನಾರಾಯಣ ಪೂಜೆ ಮಾಡೋಣ. ಆ ನಾರಾಯಣ ಪೂಜೆ ಮಾಡ್ಬಿಟ್ಟು ಅದರ ಕಥೆಯನ್ನು ಕೇಳೋಣ. ಯಾವುದೋ ಒಂದು ಭಕ್ತಿ ಭಾವದಿಂದ ಮಾಡಿ, ಆ ಭಕ್ತಿ ಭಾವದಿಂದ ನಮ್ಮ ಒಂದು ಭಗವಂತ ವಾಸಿವನ್ನು ಪಡೆದುಕೊಂಡು ಆಮೇಲೆ ನಮ್ಮ ವಾರ್ಷಿಕೋತ್ಸವ ಆಚರಿಸ್ಕೊಳ್ಳೋಣ ಅಂತ ಒಂದು ಮನಸ್ಸು ಅನ್ಕೊಂಡ್ರಲ್ಲ, ಅದೇ ಸಂಕಲ್ಪ. ಅನ್ಕೊಂಡ್ರೆ ಸಾಕಂತೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದ್ಬಿಟ್ಟು ಈ ದಿನ ಒಂದು ಇಲ್ಲಿ ಬಂದು ನೀವು ಕುತ್ಕೊಂಡು ನೀವೆಲ್ಲೋ ಇದ್ದೀರಾ, ಈ ಕ್ಷೇತ್ರ ಎಲ್ಲೋ ಇದೆ, ನಾವೆಲ್ಲೋ ಇದೀವಿ, ಎಲ್ಲ ಇದೀವಿ, ಎಲ್ಲಾದ್ರೂ ಕೊನೆಗೆ ಬಂದು ಭಗವಂತನ ಅನುಗ್ರಹ ಪಡೆದಾಗ ನಾವು ಮಾಡುವ ಸಂಕಲ್ಪ ಇದ್ರೆ ಭಗವಂತ ನಮ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ಇದೇ ಸಾಕ್ಷಿ ಅಂತೆ. ಆದ ಸಂಕಲ್ಪವನ್ನು ಮಾಡಿಕೋ, ನಿಮ್ಗೆಲ್ಲ ಅನುಗ್ರಹವಾಗುತ್ತೆ ಹೇಳ್ತಾರಂತೆ. ಆಗ್ಲಿ ಸ್ವಾಮಿ ಅಂದ್ಬಿಟ್ಟು ಅವರು ಸಂಕಲ್ಪವನ್ನು ಮಾಡಿಕೊಂಡು ಭಿಕ್ಷೆ ಬೇಡಕ್ಕೆ ಹೋದಾಗ 2-3 ದ್ರವ್ಯ ಬಂದಿದೆ. ಆ ದ್ರವ್ಯ ಎಂದರೆ ಸತ್ಯದೇವರ ಪೂಜೆಯನ್ನು ಮಾಡಿ ಅವರು ಭಗವಂತನ ಕೇಳ್ತಾರಂತೆ. ಶ್ರೀನಿವಾಸನೆ ಭಕ್ತ ಪೋಷಣೆ, ಶ್ರೀನಿವಾಸನೆ ಭಕ್ತ ಪೋಷಣೆ, ಜ್ಞಾನ ಕುಲಗಳಿಗಭಿಮಾನದಾಯಕ ವಿತ್ತು ಪೂರೈಸು, ಅವಿಕುಲೋತ್ತಮ ಜ್ಞಾನ ಸಂಪದ ವಿನಯ ಪೂರ್ವಕ ವಿತ್ತು ಪಾಲಿಸೋ, ಜನುಮ ಜನುಮಕು ಮರೆಯ ಬೇಡವು ಶೇಷಗಿರಿವಾಸ ಶೇಷಗಿರಿವಾಸ. ಸತ್ಯನಾರಾಯಣ ಸ್ವಾಮಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರಂತೆ. ಪ್ರಾರ್ಥನೆ ಮಾಡಿ ಎಲ್ಲ ಅನುಗ್ರಹವಾಗಿದ್ದಂತೆ. ತಿರುಕರಾದವರು ಧನಿಕರಾಗಿದ್ದಾರಂತೆ. ಧನಿಕರಾಗಿ ಅವರು ಪ್ರತಿ ಪೌರ್ಣಮಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಬರ್ತಾ ಇದ್ದಾರಂತೆ. ಮಾಡ್ತಾ ಬರ್ತಾ ಇರುವಾಗ ಅಲ್ಲಿಗೆ ಒಬ್ಬ ಕಾಷ್ಟಗ್ರಾಹಿ ಎಂಬ ಕಟ್ಟಿಗೆ ಮಾರುವವನು ಬಂದಿದಂತೆ. ಅವನು ಕೇಳ್ತಾನಂತೆ, ಸ್ವಾಮಿ ಯಾವ ಪೂಜೆ, ಯಾತಕ್ಕಾಗಿ ಪೂಜೆ ಮಾಡ್ತೀರಾ, ಈ ಪೂಜೆ ಫಲವೇನು ಅಂತ ಕೇಳ್ತಾನಂತೆ. ಸತ್ಯ ದೇವರ ಪೂಜೆ, ಸತ್ಯ ಸ್ವಾಮಿಯ ಪೂಜೆ, ನಾನು ಪೂಜೆ ಮಾಡಿದ ಮೊದಲು ತಿರುಕನಾಗಿದ್ದೆ, ಪೂಜೆ ಮಾಡಿದ ಮೇಲೆ ನಾನು ಧನಿಕನಾಗಿದ್ದೇನೆ ಅಂತ ಹೇಳ್ತಾರಂತೆ. ಹಾಗಾದ್ರೆ ನಾವು ಈ ಪೂಜೆಯನ್ನು ಮಾಡಬಹುದಾ ಅಂತ ಕೇಳ್ತಾರಂತೆ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ 4 ವರ್ಣದವರು ಯಾರು ಬೇಕಾದ್ರೂ ಪೂಜೆ ಮಾಡಬಹುದು. ಇದಕ್ಕೆ ಯಾವ ಜಾತಿ ಭೇದ ಇಲ್ಲ. ಪೂಜೆಯನ್ನು ಮಾಡುವವರು ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕಷ್ಟೇ ಅಂತ. ಹಾಗಾದ್ರೆ ಯಾವತ್ತು ಮಾಡ್ಬೇಕು ಅಂದ್ರೆ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಗಳಿಗೆ ಶುಭ ಗಳಿಗೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠ್ಠಲ ದಾಸನ ಪಡೆದ ದಿನವೇ ಶುಭ ದಿನವು. ನಿಮ್ಗೆ ಯಾವತ್ತು ಮಾಡಬೇಕು ಅಂತ ಮನಸ್ಸು ಬಂದ್ರೆ ಅವತ್ತೇ ಒಳ್ಳೆ ಹೋಗಿ ನಿಮ್ಗೆ ಇರ್ತಾರೆ. ಆಗ ನಾನು ಈ ಪೂಜೆಯನ್ನು ಮಾಡ್ತೀನಿ ಸಂಕಲ್ಪವನ್ನು ಮಾಡಿಕೊಂಡು ಕಟ್ಟಿಗೆ ಮಾರಕ್ಕೆ ಹೋದಾಗ 2-3 ದ್ರವ್ಯ ಬಂದಿಯಂತೆ. ಆ ದ್ರವ್ಯ ಅಂದ್ರೆ ಸತ್ಯದೇವರ ಪೂಜೆಯನ್ನು ಮಾಡಿ ಅವ್ರ ದೇವ್ರು ಕೇಳ್ತಾನಂತೆ. ಎಂದು ಕಾಂಬೆನು ನಿನ್ನ ಏ ಶ್ರೀನಿವಾಸ, ಎಂದು ಕಾಂಬೆನೋ ನಿನ್ನ, ಹಲವು ಜನುಮದ ನೋವ ನಾ ಬೇಡಿಕೊಳ್ಳಲೆ, ಹಲವು ಜೀವರ ಜೀವ, ಸುಲಭರೊಳಗತಿ ಸುಲಭನೆಂಬುವ ಹಲವು ಬೋಧ ಮದಾನುಗರು ಎನಗೊಲಿದು ಬೇಳಲು, ನೀನೇ ಎನ್ನುತ್ತ ಧ್ಯಾನಿಸಿದವನಲ್ಲದೆ ಎಂದು ಕಾಂಬೆನು ನಿನ್ನ ಏ ಶ್ರೀನಿವಾಸ,
ಎಂದು ಕಾಂಬೆನೋ ನಿನ್ನ. ಸತ್ಯದೇವನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ಮಾಡಿ ಎಲ್ಲವೂ ಅನುಗ್ರಹವಾಗುತ್ತಂತೆ. ಅವರು ಪ್ರತಿ ಪೌರ್ಣಮಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಕೊಂಡು ಇದುವರೆಗೆ ಆ ಒಂದು ಪೂಜೆಯನ್ನು ನಿಮಗೆಲ್ಲರೂ ಮಾಡಿ ನಮಗೆಲ್ಲ ಅನುಗ್ರಹವಾಗುತ್ತೆ ಅಂತ ಒಂದು ಪ್ರಚಾರ ಮಾಡ್ತಾ ಸಮಯದಲ್ಲಿ ಆ ಒಂದು ದ್ವಿತೀಯೋಧ್ಯಾಯವು ಸಂಪೂರ್ಣವಾದ ಶ್ರೀಕೃಷ್ಣ. ಮಧ್ವಮಾನಸ ಮಧ್ವಮಾನಸ ಮಂಸ್ಮರ ಪ್ರತಿ ಮಂಸ್ಮರ ಸಿದ್ಧ ಸಂಸ್ಕೃತಿ ರೂಪ್ಯಪೀಠಕು ತಾಲಯಂ ಹರಿಮಾಲಯಂ. ಮಧ್ವಮಾನಸ ಮಂಸ್ಮರ ಮಂಸ್ಮರ ಪ್ರತಿ ಮಂಸ್ಮರ ಸಿದ್ಧ ಸಂಸ್ಕೃತಿ ರೂಪ್ಯಪೀಠಕು ತಾಲಯಂ ಹರಿಮಾಲಯಂ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯಾ ಕಮಲಾಲಯ ಲೀಲಯಾ ಧೃತ ಬೋಧರ ಮುರು ಹೋದರ ನಾರಾಯಣ ಸ್ವಾಮಿ ದೇವತಾರಯಾಮಿ ನಮಸ್ಕರೋಮಿ. ನಾರಾಯಣ ಸ್ವಾಮಿ ದೇವತಾ ಇಂದಿರಾರಮಣ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ. ಎಲ್ಲ ಟಿಫನ್ ಹಾಕಿದಾರಲ್ಲ, ಎಲ್ರಿಗೂ ಟಿಫನ್ ಮಾಡಿದಿರಲ್ಲ, ಯಾಕಿನ್ನ ಸೌಂಡ್ ಬರ್ತಾ ಇಲ್ಲ. ಲಕ್ಷ್ಮೀರಮಣ ಗೋವಿಂದ. ಮೂರನೇ ಅಧ್ಯಾಯದಲ್ಲಿ ಉಲ್ಕಾಮುಖ ಎಂಬ ರಾಜ ಇದ್ದ. ಜಿತೇಂದ್ರಿಯನು ಆದಂತಹ ರಾಜನಿಗೆ ಸಂತಾನವಿಲ್ಲ ಎಂಬ ಕಾರಣಕ್ಕೆ ನದಿ ತೀರದಲ್ಲಿ ಪೂಜೆ ಮಾಡ್ತಾ ಇದ್ದಂತೆ. ಯಾಕೆ ನದಿ ತೀರ? ಬೇರೆ ಕಡೆ ಪೂಜೆ ಮಾಡ್ಬೋದಾಗಿತ್ತಲ್ಲ. ನದಿ ತೀರ ಶುಭ್ರವಾದ ಸ್ಥಳ, ದೇವಾನು ದೇವತೆಗಳಿರುವಂತಹ ಸ್ಥಳ. ಅದು ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ನಾವು 4:30ಯಿಂದ 6:30 ಅಂತೀವಲ್ಲ, ಅದು ನಾವು ಬ್ರಾಹ್ಮಿ ಮುಹೂರ್ತ ಅಂತೀವಿ. ಏನ್ ಬ್ರಾಹ್ಮಿ ಮುಹೂರ್ತ ಅಂದ್ರೆ ದೇವತೆಗಳು ಭೂಲೋಕದಲ್ಲಿ ಸಂಚಾರ ಮಾಡುವ ಸಮಯಕ್ಕೆ ನಾವು ಬ್ರಾಹ್ಮಿ ಮುಹೂರ್ತ ಅಂತೀವಿ. ಆ ಮುಹೂರ್ತದಲ್ಲಿ ಯಾವುದೇ ಒಂದು ಲಗ್ನಕ್ಕೆ ಯಾವ ದೋಷಗಳು ಇಲ್ಲದಂತೆ, ಯಾವ ಲಗ್ನ ಬಾಧೆ ಯಾವುದು ಇರಲ್ಲಂತೆ. ಅದಕ್ಕಾಗಿ ಆ ಮುಹೂರ್ತದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಇದರಲ್ಲಿ ನದಿ ತೀರದಲ್ಲಿ ಆ ರಾಜ ಪೂಜೆಯನ್ನು ಮಾಡ್ತಾ ಇರುವಾಗ ಅಲ್ಲಿಗೆ ಒಬ್ಬ ಸಾಧು ಎಂಬ ವ್ಯಾಪಾರಿ ಬಂದಿನಂತೆ. ಅವನು ಕೇಳ್ತಾನಂತೆ, ಇದು ರಾಜ, ದನ ಕನಕ ವಸ್ತು ವಾಹನಗಳು ಎಲ್ಲವೂ ಇದೆಯಲ್ಲ, ನೀವೇಕೆ ಈ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನಂತೆ. ದನ ಕನಕ ವಸ್ತುಗಳು ಎಲ್ಲವೂ ನಮ್ಗಿದೆಯಪ್ಪ, ಇಲ್ಲ ಅಂತ ಹೇಳಿದ್ದಲ್ಲ, ಆದ್ರೆ ಸಂತಾನವಿಲ್ವಲ್ಲ. ನನ್ನ ಮುಂದೆ ನನ್ನ ರಾಜ್ಯವನ್ನು ಆಳುವಂತಹ ಪ್ರಜೆಯೇ ನಮ್ಮ ಮನೆಗೆ ಇಲ್ವಲ್ಲ, ನಾವೇನು ಮಾಡ್ಬೇಕು ಅದಕ್ಕೆ ಹೇಳ್ತಾರೆ. ಅದಕ್ಕಾಗಿ ನಾನು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ನನಗೂ ಸಂತಾನವಿಲ್ಲ, ನಮಗೆ ಸಂತಾನವಾದರೆ ನಾನು ಸತ್ಯದೇವರ ಪೂಜೆಯನ್ನು ಮಾಡ್ತೇನೆ ಅಂತ ಆ ಸಾಧು ಎಂಬ ವ್ಯಾಪಾರಿಯು ಸಂಕಲ್ಪ ಮಾಡಿಕೊಂಡು ತನ್ನ ಮನೆಗೆ ಬಂದು ತನ್ನ ಹೆಂಡತಿ ಲೀಲಾವತಿಗೆ ಹೇಳಿದಾಗ ಲೀಲಾವತಿ ಬಹಳ ಸಂತೋಷ ಪಟ್ಲಂತೆ. ಓಹೋ, ನನ್ನ ಗಂಡನಿಗೆ ಈಗಲಾದ್ರೂ ಒಂದು ಒಳ್ಳೆ ಮನಸ್ಸು ಬಂದಿದೆಯಲ್ಲ, ಯಾಕಂದ್ರೆ ಒಂದು ಪೂಜೆ ಮಾಡೋದ ಮನಸ್ಸಾದ್ರೂ ಬಂದಿದೆಯಲ್ಲ ನನ್ನ ಗಂಡನಿಗೆ ಅನ್ಕೊಂಡು ಸಂತೋಷದಿಂದಿರುವಾಗ ಅವರು ಗರ್ಭವತಿಯಾಳಂತೆ, ನವಮಾಸಗಳು ತುಂಬಿದೆಯಂತೆ, ಒಂದು ಹೆಣ್ಣು ಮಗಳಿಗೆ ಜನ್ಮವಿತ್ತಿದ್ದಾಳಂತೆ. ಸ್ವಾಮಿ, ಸಂತಾನವಾಯ್ತಲ್ಲ, ಇವತ್ತಾಗ ಸತ್ಯನಾರಾಯಣ ಪೂಜೆ ಯಾಕೆ ಮಾಡಬಾರದು ಅಂತ ಕೇಳ್ತಾರಂತೆ. ಇವತ್ತು ಬೇಡ, 13ನೇ ದಿವಸ ಮಂಗಳ ಸ್ನಾನ ಮಾಡಿಸೋಣ, ಮಂಗಳ ಸ್ನಾನ ಮಾಡಿಸಿ 13 ದಿವಸ ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ ಹೇಳ್ತಾರೆ. 13 ದಿವಸ ಕಳೆದಿದೆಯಂತೆ, ಮಂಗಳ ಸ್ನಾನ ಮಾಡಿಸಿದಾರಂತೆ. ಸ್ವಾಮಿ, ಇವತ್ತಾಗ ಸತ್ಯನಾರಾಯಣ ಪೂಜೆ ಯಾಕೆ ಮಾಡಬಾರದು ಅಂತ ಕೇಳ್ತಾರಂತೆ. ನಾನು ಬಂಧು ಮಿತ್ರರನ್ನು ಕರೆಯಬೇಕು, ಎಲ್ಲಾ ಬಂಧು ಮಿತ್ರರನ್ನು ಕರೆದು 3 ದಿನ ನಾಮಕರಣ ಮಾಡಿ ನಾಮಕರಣ ದಿವಸ ಸತ್ಯನಾರಾಯಣ ಪೂಜೆ ಮಾಡೋಣ ಅನ್ನಂತೆ. 3 ತಿಂಗಳು ಕಳೆದಿದೆಯಂತೆ, ನಾಮಕರಣ ಮಾಡಿದರಂತೆ. ಇವತ್ತಾಗ ಸತ್ಯನಾರಾಯಣ ಪೂಜೆ ಯಾಕೆ ಮಾಡಬಾರ ಸ್ವಾಮಿ ಅಂತ ಕೇಳ್ತಾರಂತೆ. ನಾನು ಕರೆದಿರುವ ಬಂಧುಗಳಲ್ಲಿ ಕೆಲವೇ ಬಂಧುಗಳು ಬಂದಿದ್ದಾರೆ, ಇನ್ನ ಕೆಲವು ಬಂಧುಗಳು ಬಂದಿಲ್ಲ. ಮಗಳಿಗೆ ಮದುವೆ ಮಾಡೋಣ, ಮದುವೆಯಲ್ಲಿ ಎಲ್ಲರೂ ಬರ್ತಾರೆ, ಅವತ್ತು ಒಟ್ಟಿಗೆ ಸತ್ಯನಾರಾಯಣ ಪೂಜೆ ಮಾಡ್ಬೇಡ ಬಿಡು ಅನ್ನಂತೆ. ಶ್ರೀಮನ್ನಾರಾಯಣ ಅನ್ಕೊಂಡದ್ದು, ಓಹೋ, ಇವನು ಪೂಜೆಯನ್ನು ಮಾಡುವವನಲ್ಲ, ಇವನು ಬರೀ ಮುಂದಕ್ಕೆ ಹಾಕುವನಷ್ಟೇ ಇವನು. ಆಗ್ಲಿ ನೋಡೋಣ, ಕಲಾವತಿಗೆ 18 ವರ್ಷ ತುಂಬುತ್ತೆ, ಅವಾಗಾದ್ರೂ ಪೂಜೆ ಮಾಡ್ತಾನೆ ನೋಡೋಣ ಅಂದ್ಬಿಟ್ಟು ಶ್ರೀಮನ್ನಾರಾಯಣನೇ ಕಾದು ಕುಡ್ತೀರಂತೆ. ಶ್ರೀಹರಿ ಅಂತಹ ಕರುಣಾಶಾಲಿ ಅಂತ ಕೇಳ್ತಾರಂತೆ. ಎಂದು ಹೇಳ್ತಾರಂತೆ, ಶ್ರೀ ಲಕುಮಿ ವಲ್ಲಭಗೆ ಸಮ ಕರುಣಾಳುಗಳು ನಾ ಕಾಣೆ, ಕುಚೇಲವನಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ, ಕೇಳಿದ ಕ್ಷಣ ವಸ್ತ್ರವ ಪಾಂಚಾಲಿಗಿತ್ತನು, ದೈತ್ಯನ ಉದರವ ಸೀಳಿ ಸಂತೈಸಿದನು ಪ್ರಹ್ಲಾದ ಕೃಪಾಸಾಂದ್ರ. ಶ್ರೀ ಲಕುಮಿ ವಲ್ಲಭಗೆ ಸಮ ಕರುಣಾಳುಗಳು ನಾ ಕಾಣೆ. ಶ್ರೀಮಂತ ಕರುಣಾಶಾಲಿ ಯಾರು ಬಂತೆ. ಕುಚೇಲವನಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ. ಕುಚೇಲ ತನ್ನ ಹೆಂಡತಿ ಕೇಳ್ತಾನಂತ, ಎಲ್ಲಿದಪ್ಪ, ನಮ್ಗಾದ್ರೂ ಊಟ ಬೇಡ, ಆ ಮಕ್ಳಿಗಾದ್ರೂ ಊಟ ಹಾಕೋಣ, ಎಲ್ಲ ಭಿಕ್ಷೆ ಎತ್ಕೊಂಡು ಹೋಗಿ ಅಂತ ಕಳಿಸ್ತಾರಂತೆ. ನನಗೆ ಯಾರು ಸ್ನೇಹಿತರಿಲ್ಲ ಹಂಗೆ ಹೇಳ್ತಾರಂತೆ. ನಿಮ್ಗೆ ಯಾರೋ ಸ್ನೇಹಿತರು ಇಲ್ವಾ ಅಂತ ಕೇಳ್ತಾರಂತೆ. ಆದ್ರೆ
ನಾನು ಕೃಷ್ಣ ಒಂದೇ ಸ್ಕೂಲ ಓದ್ತಾ ಇದ್ವಿ ಅಂತ ಹೇಳ್ತಾರೆ. ಒಂದೇ ಸ್ಕೂಲ ಓದ್ತಾ ಇದ್ವಿ, ಒಂದೇ ಕಡೆ ಮಲ್ಕೊಂತ ಇದ್ವಿ, ಒಂದೇ ಟಿಫನ್ ಮಾಡ್ತಾ ಇದ್ವಿ ನಾವು ಇಬ್ರು ಅಂತ. ಅಲ್ಲ ಇವತ್ತು ಒಳ್ಳೆ ಕೃಷ್ಣ ಒಳ್ಳೆ ರಾಜನಾಗಿದ್ದಾನಲ್ಲ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡಿದ್ದೀರಾ, ಎಲ್ಲ ಹುಡುಕ್ತಾ ಇದ್ರಲ್ಲ ನೀವು, ಒಂದು ಕೃಷ್ಣತ್ಗೆ ಹೋಗ್ಬಿಟ್ಟು ಏನೋ ಕೆಳಕಾಗಲ್ವ ಹೋಗಿ ನೀವು ಅಂತ ಹೇಳ್ತಾನೆ. ಹಾಗೆ ನೋಡು, ಈಗ ನಾನು ಕೃಷ್ಣ ದರ್ಶನ ಮಾಡೋಣ ಅಂದ್ಬಿಟ್ಟು ಕೃಷ್ಣ ಹೋಗ್ಬಿಟ್ಟು ಅದು ಮಧುರಾಪಟ್ಟಣ ಬಂದ್ಬಿಟ್ಟು ನಾನು ಕೃಷ್ಣ ನೋಡ್ಬೇಕು ಅಂದ್ರೆ ಒದ್ದಾಚಾಕ್ತಾರಂತ ಅವನ್ನ, ಇವನು ಯಾರು ಬಂದಿಯ ನೋಡೋದು ಹೇಳ್ತಾನಂತೆ. ಅದ್ಕೊಂಡು ಅಲ್ಲೆದ್ಕೊಂಡು ಅಯ್ಯ ಕೃಷ್ಣ ನಂಗೆ ದರ್ಶನ ಕೊಡಲ್ಲಪ್ಪ ನೀನು ಅಂದ್ಬಿಟ್ಟು ಕೃಷ್ಣ ಅಂದ್ಬಿಡ್ತಾನಂತೆ. ಒಳಗಿದ್ದ ಕೃಷ್ಣ ಈಚೆ ಓಡಿ ಬರ್ತಾನಂತೆ, ನನ್ನ ಬಾಲ್ಯ ಸ್ನೇಹಿತ ಬಂದಿಯೇನೆ ಅಂದ್ಬಿಟ್ಟು. ಅವನೊಬ್ಬನೇ ಬರೋದಿಲ್ಲಂತೆ, ಎಲ್ಲರೂ ಕರ್ಕೊಂಡ್ ಬರ್ತಾನಂತೆ, ನೀವು ಬನ್ನಿ ನೀವು ಬನ್ನಿ ನೀವು ಕರ್ಕೊಂಡ್ ಬರ್ತಾನಂತೆ. ಕೃಷ್ಣ ಯಾರು ಬಂದಿಲ್ವ ಸ್ನೇಹಿತ ಕೃಷ್ಣ ಅಂದ್ರೆ, ಆಚೆ ಒಬ್ಬ ದೊಡ್ಡ VIP ಬಂದಿದ್ದಾರೆ, ನಿಮ್ಗೆ ತೋರಿಸ್ತೀನಿ ಬನ್ನಿ ಅಂತ ಕರಿತಾನಂತೆ. ಆಚೆ ಬಂದು ಕೃಷ್ಣ ಯಾರು ಬಂದಿಲ್ಲ ಕೃಷ್ಣ ಇವತ್ತು ಅಂತ ಹೇಳ್ತಾನಂತೆ. ಇಲ್ಲ ತೋರಿಸ್ತೀನಿ ಬನ್ನಿ ಅಂತ ಕರಿತಾನಂತೆ. ಆಚೆ ಬಂದ್ಬಿಟ್ಟು ದ್ವಾರ ಬಾಗಲನ್ನು ತೆಗೆದಾಗ ಕೃಷ್ಣ ಯಾರು ಇಲ್ಲ ಅಂತ ಹೇಳ್ತಾನಂತೆ. ಯಾಕೆ ಯಾರು ದೊಡ್ಡ VIP ಬಂದ್ರೆ ಅದ್ರಲ್ಲಿ ಮೇಳ ಗೀಳ ಎಲ್ಲ ಇರುತ್ತೆ, ಎಲ್ಲ ಇರ್ತದೆ, ಯಾರು ಇಲ್ಲ ಕೃಷ್ಣ ಹೇಳ್ತಾನಂತೆ. ಅಲ್ಲಿ ನೋಡು ಆ ಮೂಲೆ ಕೂತ್ಕೊಂಡಿದ್ದಂತೆ, ನೋಡು ಇವ ನಮ್ಮ ದೊಡ್ಡ VIP ಅಂತ ಹೇಳ್ತಾನೆ. ಅವ್ರು ಕರ್ಕೊಂಡು ಹೋಗ್ತಾನಂತೆ. ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಪಾದ ಪೂಜೆಯನ್ನು ಮಾಡ್ತಾನಂತೆ. ಅವನೇನು ಕೇಳೋದಿಲ್ವಂತೆ. ಮನೆ ಬಂದು ಮನೆಯೆಲ್ಲ ಬಂಗಾರ ಆಗಿದೆಯಂತೆ. ಕೇಳಿದಾಕ್ಷಣ ವಸ್ತ್ರವ ಪಾಂಚಾಲಿಗಿತ್ತು. ಪಾಂಚಾಲಿ ಕೃಷ್ಣ ಅಂತ ಕೂಗಿದ ತಕ್ಷಣ ಒಂದು ಅಕ್ಷಯ ವಸ್ತ್ರವನ್ನು ಕೊಟ್ಟು ಕಾಪಾಡುತ್ತಂತೆ. ದೈತ್ಯನ ಉದರವ ಸೀಳಿ ಸಂತೈಸನ ಪ್ರಹ್ಲಾದ ಕೃಪಾ ಸಾಂದ್ರ. ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲಿದಪ್ಪ ಶ್ರೀಹರಿ ನಂಗೆ ತೋರಿಸ್ತು ಅಂತ ಹೇಳ್ತಾನಂತೆ. ನಮ್ಮ ಶ್ರೀಹರಿ ಜಗವೇ ಇಲ್ಲ ಹೇಳ್ತಾನಂತೆ. ಅಣು ರೇಣು ತೃಣಕಾಷ್ಟಗಳು ಎಲ್ಲ ಕಡೆ ಶ್ರೀಹರಿ ಇದ್ದಾನೆ ಹೇಳ್ತಾನಂತೆ. ಈ ಕಂಬ ಅಂತ ಕೇಳ್ತಾರೆ, ಯಾವ ಕಂಬದಿಂದ ಕೇಳಿದ್ರು ಅದೇ ಕಂಬದಿಂದ ಎದ್ದು ಬರ್ತಾನಂತೆ. ಅದೇ ಕಂಬದಿಂದ ಎದ್ದು ಬಂದು ಹಿರಣ್ಯಕಶಿಪುವಿನ ಸಂಹಾರ ಮಾಡಿ ಅವರ ಪ್ರಹ್ಲಾದನನ್ನ ಉದ್ಧಾರ ಮಾಡ್ತಾನಂತೆ. ಹಾಗಾದ್ರೆ ಹೇಳ್ತಾನಂತೆ, ಅಂತಹ ಕರುಣಾಶರಿ ಶ್ರೀಮನ್ನಾರಾಯಣ ಅಂತಂದಾಗೆ ಹೇಳ್ಬಿಟ್ಟು, ಒಮ್ಮೆಗಾದರೂ ಜೀವರುಳು ದ್ವೇಷ ಅಸೂಯ ಸುಧರ್ಮ ನಾಮಕನಿಗೆ ಬ್ರಹ್ಮಕಲ್ಪಾಂತರದಲ್ಲಿ ವೇದಗಮ್ಯ ಜಗನ್ನಾಥ ವಿಠಲನು ಸುಮ್ಮನೀವನು ತ್ರಿವಿಜರಿಗೆ ಅವರವರ ನಿಜಗತಿಯ. ನಾವು ಬೇಕಾದ್ರೆ ದೇವ್ರನ್ನ ದ್ವೇಷ ಮಾಡ್ಬೋದು, ನಮ್ಗೆ ಆ ದೇವರಾಗಲ್ಲ, ಈ ದೇವರಾಗಲ್ಲ, ನಮ್ಗೆ ಆ ದೇವರಾಗಲ್ಲ, ಇದಾಗಲ್ಲ ದ್ವೇಷ ಮಾಡ್ಬೋದು. ಭಗವಂತ ನಮ್ಮನ್ನು ದ್ವೇಷ ಮಾಡೋದು ಎಲ್ಲೂ ಉದಾಹರಣೆ ಎಲ್ಲೂ ಇಲ್ವಂತೆ. ಹೇಗೆ ಎಲ್ಲರನ್ನೂ ಸಮನಾಗಿ ಪ್ರೀತಿಸಿ ಅವರಿಗೆ ಅವರವರ ನಿಜಗತಿಯ, ಅವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಅನುಗ್ರಹ ಮಾಡುವಂತಹ ಕೆಲಸವನ್ನ ಭಗವಂತ ಮಾಡೇ ಮಾಡಿದನಂತೆ. ನಾವು ಮಾಡಂತಹ ಕರುಣಾಶರಿ ಶ್ರೀಮನ್ನಾರಾಯಣ ಅಂದಾಗ ಕಲಾವತಿಗೆ 18 ವರ್ಷ ತುಂಬಿದೆ. ಸುಂದರವಾದ ವಿಜೃಂಭಣೆಯಿಂದ ಮದುವೆ ಮಾಡಿದಾರಂತೆ. ಮಾಡಿದಾಗ ಸ್ವಾಮಿ ಎಲ್ಲ ಮದುವೆ ಎಲ್ಲ ಆಯ್ತಲ್ಲ, ಇವತ್ತಾಕೆ ಮಾಡಬಾರದು ಅವಾಗ ಹೇಳ್ತಾರೆ, ಈ ದಿನ ಬೇಡ, ನನ್ನಲ್ಲಿದ್ದ ಹಣವನ್ನೆಲ್ಲವನ್ನ ನಾನು ಮದುವೆಗೆ ವಿನಿಯೋಗ ಮಾಡಿದ್ದೇನೆ, ನನ್ನಲ್ಲಿ ಹಣವಿಲ್ಲ, ಎಲ್ಲ ಮುಗಿಸ್ಕೊಂಡು ಪುನಃ ನಾನು ವ್ಯಾಪಾರಕ್ಕಾಗಿ ಹೋಗಿ ಪುನಃ ಮುಗಿಸ್ಕೊಂಡು ಬರ್ತೀನಿ, ಹಣ ಸಂಪಾದನೆ ಮಾಡ್ಕೊಂಡು ಬರ್ತೀನಿ, ಅವತ್ತು ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ ಶ್ರೀಮಂತ ಅಣ್ಣ ಕೊಡೋದು. ಓಹೋ, ಇವನು ಪೂಜೆಯನ್ನು ಮಾಡುವವನಲ್ಲ, ಬರೀ ಮುಂದಕ್ಕೆ ಹಾಕುವನಷ್ಟೇ ಇವನು. ಒಂದು ಕಷ್ಟ ಕೊಡೋಣ, ಕಷ್ಟ ಬಂದರೆ ವೆಂಕಟರಮಣ ಅಂತ. ಅವಾಗ ಏನ್ ಮಾಡಿದ್ರು, ಎಂತ ಕಷ್ಟ ಬದ್ದಿ ಅಂದ್ರೆ ಇವರೆಲ್ಲ ಒಂದು ರಾಜಸ್ಥಾನದಲ್ಲಿ ಹೋಗಿ ವ್ಯಾಪಾರ ಮುಗಿಸಿಕೊಂಡು ಆ ರಾತ್ರಿ ಒಂದು ದೇವಸ್ಥಾನ ಮಲ್ಕೊಂಡಿದ್ದಾರಂತೆ. ಆ ಮಲ್ಕೊಂಡಿರುವಾಗ ರಾಜಭಟರು ಕಳ್ಳರು ರಾಜಸ್ಥಾನದಂತಹ ದ್ರವ್ಯಗಳನ್ನು ಅದನ್ನು ಅಪಹರಿಸಿಕೊಂಡು ಬಂದು ಇವರ ಬಳಿಯಲ್ಲಿ ಬಿಟ್ಟು ಅವರು ಓಡಿ ಹೋಗ್ತಾರಂತೆ. ರಾಜಭಟರು ಬಂದರು, ದ್ರವ್ಯಗಳನ್ನು ನೋಡಿದರು, ಇವರೇ ಕಳ್ಳರೆಂದು ಬಂಧಿಸಿ ರಾಜಸ್ಥಾನ ಕರೆದುಕೊಂಡು ಹೋಗಿ, ರಾಜ ನಾವು ದ್ರವ್ಯ ಸಮೇತವಾಗಿ ಕರ್ಕೊಂಡ್ ಬಂದಿದ್ದೇವೆ, ಇವ್ರು ನೀವು ಶಿಕ್ಷೆ ಕೊಡ್ಬೇಕು ಇವರಿಗೆ ಹೇಳ್ತಾರಂತೆ. ನಾವು ಕಳ್ಳರಲ್ಲ ಅಂತ ಎಷ್ಟು ವಿಧವಾಗಿ ಕೇಳಿದ್ರು ಬಾರಿ ಕೇಳಿಸ್ತಂತೆ. ಈ ಕಡೆಯಿಂದ ಲೀಲಾವತಿ ಮಾಡಿದ್ದಂತ ಎಲ್ಲಾ ದ್ರವ್ಯಗಳನ್ನ ಅಪಹರಿಸಿರಂತೆ. ಅಲ್ಲಿ ಅವರಿಗೆ ಭಿಕ್ಷಾವಾಸ, ಇಲ್ಲಿ ಇವರಿಗೆ ಜೈಲು ವಾಸ. ಹೀಗಿರುವಾಗ ಒಂದ್ಸ ಕಲಾವತಿಯು ಭಿಕ್ಷೆಯನ್ನು ಬೇಡಿಕೊಂಡು ಕಾಶಿ ಪಂಡಿತರ ಮನೆಗೆ ಬಂದಾಗ, ಕಾಶಿ ಪಂಡಿತರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಇದೆ. ಅವತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಆದ್ಮೇಲೆ ಆ ಪ್ರಸಾದ ಕೊಟ್ಟಾಗ ಹೇಳ್ತಾರಂತೆ, ಹೇಳ್ತಾರೆ, ನೋಡಮ್ಮ, ನಿನ್ನ ಪ್ರಾರಬ್ಧ ಕರ್ಮದಿಂದ ನೀನು ಭಿಕ್ಷೆ ಬೇಡ್ತಾ ಇದೀಯಾ, ತಗೋ ಈ ಪ್ರಸಾದವನ್ನು ತಿನ್ನು, ಪ್ರಸಾದವನ್ನು ತಿಂದ್ರೆ ನಿನ್ನ ಪ್ರಾರಬ್ಧ ಕರ್ಮ ನಿಂಗೆ ಕಳಿಯುತ್ತೆ ನಿಂಗೆ ಅಂತ ಹೇಳ್ತಾರ. ಪ್ರಸಾದವನ್ನು ತಿಂದು ಆ ರಾತ್ರಿಯಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬಂದು ಮನೆಗೆ ಬಂದು ತನ್ನ ತಾಯಿಗೆ ಹೇಳ್ತಾರಂತೆ, ಅವನಮ್ಮ ಅಲ್ಲಿ ಪ್ರಸಾದ ಕೊಟ್ಟರು, ಸತ್ಯನಾರಾಯಣ ಪ್ರಸಾದ ತಗೊಂಡು ತಿಂದೆ ನಾನು ಹೇಳ್ತಾನೆ. ಅವನಮ್ಮ, ನಿನ್ನ ಜನನ ಕಾಲದಲ್ಲಿ ನನ್ನ ಗಂಡ ಸತ್ಯದೇವರ ಪೂಜೆಯನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಂಡಿದ್ದ, ಪೂಜೆಯನ್ನೇ ಮಾಡಿಲ್ಲ, ನಮ್ಗೆ ಅದಕ್ಕೆ ಇಂಥ ಕಷ್ಟ ಬಂದಿದೆ, ನೋಡಿ ಇಬ್ಬರು ಭಿಕ್ಷೆಗೆ ಹೋಗೋಣ, ಬಂದಂತಹ ದ್ರವ್ಯದಿಂದ ಸತ್ಯದೇವರ ಪೂಜೆಯನ್ನು ಮಾಡಂದ್ಬಿಟ್ಟು ಇಬ್ಬರು ಭಿಕ್ಷೆ ಹೋಗಿದಾರಂತೆ. ಬಂದಂತಹ ದ್ರವ್ಯದಿಂದ ಸತ್ಯದೇವರ ಪೂಜೆಯನ್ನು ಮಾಡಿ ಅವರು ಭಗವಂತ ಕೇಳ್ತಾರಂತೆ, ಆನೆ ಮಸೂಳೆಗೆ ಸಿಲುಕಿ ಅರೆ ಬಾಯಿ ಬಿಡುತ್ತಿರಲು ಮೌನದಲ್ಲಿ ಬಂದು ಕಾಯ್ದೆ, ಏನು ಅರಿಯದ ಅಜಾಮಿಳಗೆ ಸಾಹಿಜ್ಯೆಯನ್ನು ಕೃಪೆ ಮಾಡಿದೆ, ಲದ ಪದವಿಯನ್ನು ಕೊಟ್ಟು ಧ್ರುವಗೆ ಕಡು ನೀರತ್ವವನ್ನು ನಿಲ್ಲಿಸಿದೆ, ಧನವಂತಕ ಮುನಿಜ ವಂದಿತನೇ ನೀನು ಎನ್ನನು ಸಲಹಿದೆ.
ಬಿಡದೆ ನೀನುಪೇಕ್ಷೆಯ ಮಾಡೆ ಬೇರೆ ಗತಿಯಾರೆನಗೆ ನಿಗಮ ಗೋಚರ ಮುಕುಂದ ನಿಗಮ ಗೋಚರ ಮುಕುಂದ. ಹಿಂದೆ ಆನೆ ಮೊಸುಳೆಗಳು ಗಂಧರ್ವರಾಗಿ ಶಾಪಗ್ರಸ್ತರಾಗಿರುವಾಗ ಆನೆ ರಾಜ, ಕಾಡಿಗೆ ರಾಜ, ಗಜರಾಜ. ಅಂತಹ ಗಜರಾಜ ಒಂದ್ ದಿವಸ ಜಲಪಾನ ಮಾಡಕ್ ಹೋದಾಗ ಮೊಸಳೆ ಬಂದು ಕಾಲನ್ನು ಬಿಗ್ಗೆ ಇಟ್ಕೊಂಡಿದ್ಯ ಮಾಡ್ಕೊಂಡಾಗ ಅದಕ್ಕೆ ಹಾಕಿದ್ರ ಅದು ಅಲ್ಲೇ ಇದ್ದ ತಾವರೆಗಳನ್ನು ತಗೊಂಡು ನಾರಾಯಣ ಕೂಗುತ್ತಂತದು. ನಾರಾಯಣ ಕೂಗಿದ ತಕ್ಷಣ ಶ್ರೀಮನ್ನಾರಾಯಣ ಗರುಡ ವಾಹನನಾಗಿ ಬಂದು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಆನೆಯ ಕಾಲನ್ನ ಮೊಸಳೆಯ ಬಾಯಿಂದ ಶ್ರೀಮನ್ನಾರಾಯಣ ಕಾಪಾಡಿದಂತೆ. ಅಂತವ್ರನ್ನ ಕಾಪಾಡಿದ್ಯಲ್ಲಪ್ಪ, ನಾವು ಯಾರು? ನರಮಾನವರು, ನಮ್ಮನ್ನು ಕಾಪಾಡು ಅಂತ ಕೇಳ್ತಾರಂತೆ. ಈಶಣತ್ರಯದಿ ಬಯಲಾದಯಲಿ ಭ್ರಮೆಗೊಂಡು ಬೇಸರದಿ ಮನದಿ ನೊಂದು ಏಸಿಗೆಯ ಸಂಸಾರ ಸಾಗರದೊಳು ಬಿದ್ದು ಗಾಸಿ ಪಡಲಾರೆ ಎಂದು ವಾಸುದೇವನೆ ನಿನ್ನ ಬಂದಿ ಬದುಕುವೆನೆಂದು ಆಸೆ ಪಡುತ್ತಿಹೆನು ಎಂದು ದಾಸನೆಂದೆನಿಸಿ ಡಂಗುರ ವಹಿಸುವೆನು ಆದಿಕೇಶವನೆಯಂದು ಸಂಸಾರ ಎಂಬ ಸಾಧ ಬಿದ್ದು ಒದ್ದಾಡ್ತಾ ಇದೀವಪ್ಪ, ನನ್ನ ಅಪರಾಧ ಮನ್ನಿಸು ಅಂದ್ಬಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರಂತೆ. ಮಾಡಿದಾಗ ಆ ರಾತ್ರಿ ರತ್ನಸಾರ ಪಟ್ಟಣ ಇದ್ದಂತಹ ರಾಜ ಮತ್ತು ಇದ್ದಂತಹ ಅಳಿಯ ಮತ್ತು ಮಾವನಿಗೆ ಇಬ್ಬರು ಜ್ಞಾನೋದಯವಾಗಿದ್ದಂತೆ. ನೀವೇನ್ ತಪ್ಪು ಮಾಡಿದ್ದೀರಾ ಅಂತ ಅಳಿಯ ಮಾವನ್ ಕೇಳ್ತಾರಂತೆ. ಸತ್ಯದೇವರ ಪೂಜೆಯನ್ನು ಮಾಡ್ತೇನೆ ಅನ್ಕೊಂಡಿದ್ದೆ, ಪೂಜೆಯನ್ನೇ ಮಾಡಿಲ್ಲ ಅನ್ನೋದಂತೆ. ಇಲ್ಲಿ ಪೂಜೆಯಂತೂ ಮಾಡೋಕ್ಕಾಗಲ್ಲ, ದೇವರನ್ನ ಪ್ರಾರ್ಥನೆ ಮಾಡ್ಬಿಟ್ಟು ಅವರು ಅಲ್ಲಿ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡ್ತಾರಂತೆ. ನರಹರಿಯ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋರಿಯೇ ಶ್ರೀರಮಣ ತವ ಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು ಸ್ನಾನ ಸಂಧ್ಯಾ ವಂದ್ಯ ಜಪ ತಪಗಳನ್ನು ಮಾಡದೆ ಭಾನುವಿಗೆ ಅರ್ಘ್ಯವನ್ನು ಕೊಡದೆ ಶ್ರೀನಿವಾಸ ನಿನ್ನ ಅನುಪೂರ್ವಕ ಪೂಜೆ ನಾನೊಂದು ಕ್ಷಣವ ಮಾಡದೆ ಬೇನೆ ಬಂದಂತಾಗಿ ಏನ ಜನಗಳ ಕೈಲಿ ನಾನಾ ವಿಧಾನ ತಿಂದೇ ಹರಿಯೇ ದಿನತ್ವದಲ್ಲಿದ್ದರೂ ದಾನ ಧರ್ಮಗಳ ಮಾಡದೆ ಶ್ವಾನನಂದದಿ ಚಲಿಸಿದೆ ಹರಿಯೇ ಶ್ರೀರಮಣ ತವ ಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು ನರಸಿಂಹ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ನರಸಿಂಹ ದೇವರು ಕೃಷ್ಣಾವತಾರದಲ್ಲಿ ಸತ್ಯನಾರಾಯಣ ಸ್ವಾಮಿಯಲ್ಲಿ ರಾಜ ಕನಸ ಬಂದಿರ್ತಾರಂತೆ. ನೀವು ಬಂಸಲ್ಪಟ್ರ ಕಳ್ಳರಲ್ಲಪ್ಪ, ಅವರು ವ್ಯಾಪಾರಿಗಳೇ ಅಂತ ಅವರು ಕರೆದು ವಿಚಾರಣೆ ಮಾಡಿದಾಗ ಇವರು ಕಳ್ಳರಲ್ಲ ಅಂತ ಬಂದು 2-3 ದ್ರವ್ಯವನ್ನು ಕೊಟ್ಟು ನಿಮ್ಮ ಪುರಕ್ಕೆ ಹೋಗಿ ಬನ್ನಿ ಅಂತ ಹೇಳುವ ವಾಕ್ಯದಲ್ಲಿ ಆ 3ನೇ ಅಧ್ಯಾಯವು ಸಂಪೂರ್ಣವಾದ. ಶ್ರೀಕೃಷ್ಣ ಧನ್ವಂತರೇಂದ್ರ ರುಚಿ ಧನ್ವಂತರೇದು ಭವ ಧನ್ವಂತರೈ ಭವ ಸುಧಾ ಮನ್ವಂತರಾವಸತ ಮನ್ವಂತರೌಧಿ ಜಲ ಧನ್ವಂತರೌಧಿ ಜಲದೇ ಸಂಬೋಧಿತೇಷ್ಣನಕ ಸಂಬೇಂದ್ರ ಕೇಂದ್ರರಿವು ಉಪೇಂದ್ರ ಸಂಭಾದಕಾರವರ ಬಿಂಬಾರ ದತ್ತವರ ಗಂಭೀರನಾದನವರೇ ಅಂಬೋಧಿಜಾನುಸರಣ ಪೋನ ಭೂಪವನ ಕುಂಬೇಂದ್ರ ಶೇಷ ನಗರ ಕುಂಬೇಂದ್ರ ಗೊತ್ತಿವರ ಜಂಬಾದಿ ಸನ್ಮುಖ ಮುಖಾಂಬೋಧಿ ಅಮೃತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಮಂಗಳ ನಿರಾಜಂ ದೃಶಯ ರಕ್ಷಾಂಧಾರಯಾಮಿ ನಮಸ್ಕರೋಮಿ. ಇಂದಿರಾ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ. 4ನೇ ಅಧ್ಯಾಯದಲ್ಲಿ ರಾಜ ಕೊಟ್ಟಂತಹ ದ್ರವ್ಯ ಇಟ್ಕೊಂಡು ಈಗ ಸ್ನಾನ ಮಾಡೋಣ, ಸಂಧ್ಯಾನ ಮಾಡೋಣ, ಜಪ ಮಾಡೋಣ, ತಪ ಮಾಡ್ಬಿಟ್ಟು ಸ್ನಾನ ಸಂಧ್ಯಾನ ಮಾಡ್ತಾ ಇರುವಾಗ ಶ್ರೀಮನ್ನಾರಾಯಣ ಒಬ್ಬ ಸನ್ಯಾಸಿ ವೇಷದಲ್ಲಿ ಬಂದಿದ್ದಾನೆ. ನೋಡು, ಇಷ್ಟೊಂದು ಹಣವಿಟ್ಕೊಂಡಿದ್ಯಲ್ಲಪ್ಪ, ಯಾತಕ್ಕಾಗಿ ಹಣವಿಟ್ಕೊಂಡಿದ್ಯಾ ಅಂತ ಕೇಳ್ತಾನೆ. ನನ್ನಲ್ಲಿ ಹಣವಿಲ್ಲ, ಬರೀ ಎಲೆ ಬಳೆಯ ತರೆಗಳಿವೆ ಅಷ್ಟೇ ಹೇಳ್ತಾನೆ. ನಾನು ಕೊಟ್ಟಂತಹ ದ್ರವ್ಯ ನನಗೇ ಸುಳ್ಳು ಹೇಳ್ತೀಯೇ, ಅದು ನಿಜವಾಗಲಿ ಅನ್ನುವಂತೆ. ಹಣವೆಲ್ಲ ಎಲೆ ಬಳೆಯ ತರೆಗಳಾಗಿದ್ದವು. ಅದು ನೋಡಿದ ತಕ್ಷಣ ಮೂರ್ಛೆಯಿಂದ ಎದ್ದು ಹೇಳ್ತಾನಂತೆ, ನಾವು ಅಸತ್ಯವನ್ನು ನುಡಿದೆವು, ಭಗವಂತ ಹಾಗೆ ಮಾಡಿದ್ದಾನೆ, ನನಗೆ ಹುಡ್ಕೊಂಡು ನಮ್ಮನ್ನು ಹುಡ್ಕೊಂಡ್ ಬರ್ತಾರಂತೆ. ಶ್ರೀಮನ್ನಾರಾಯಣ ಬರ್ತಾರೆ ನೋಡಬಿಟ್ಟು
ಒಂದು ಜ್ಞಾನಚಿತ್ತರಾಗಿ ಕೂತ್ಕೊಂಡಿದ್ದಾರಂತೆ. ಅಲ್ಲಿ ಕುಳಿತಿರುವಾಗ ಅಲ್ಲಿಗೆ ಹೋಗಿ ಶ್ರೀಹರಿಯ ಪಾದಕ್ಕೆ ಬಿದ್ದು ಕೇಳ್ತಾರಂತೆ, ಶ್ರೀರಮಣ ಸರ್ವೇಶ ಸರ್ವದ ಸಾರಭೂಕ್ತ ಸ್ವತಂತ್ರ ಸರ್ವದ ಪರಮಹಿಮೋದ್ಧಾರ ಸದ್ಗುಣ ಪುಣಗಂಭೀರ ಸಾರಿದವರಿಗೆ ದೂರಗೈರಿಸಿ ಸೂರಿ ಜನರಿಗೆ ಸೌಖ್ಯ ನೀಡುವ ಧಿರ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ ಧಿರ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ. ಶ್ರೀರಮಣ ಸರ್ವೇಶ ಸಾರಭೋಕ್ತ ಸ್ವತಂತ್ರ ಶ್ರೀಮನ್ನಾರಾಯಣ ನನ್ನ ಕಾಪಾಡು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನಂತೆ. ಪ್ರಾರ್ಥನೆ ಮಾಡಿದಾಗ ಶ್ರೀಮನ್ನಾರಾಯಣ ಇವಗೆ ಸ್ವಲ್ಪ ಅಹಂಕಾರವಿದೆ, ಕಳೀಲಿ ನೋಡೋಣ, ಆಗಲಿ ನೋಡ್ಬಿಟ್ಟು ಪರೀಕ್ಷೆ ಮಾಡ್ತಾನಂತೆ. ಪರೀಕ್ಷೆ ಮಾಡಿ ಪುನಃ ದೇವ್ರಿಗೆ ಕೇಳ್ತಾನಂತೆ. ಪುನಃ ದೇವ್ರನ್ನ ಕೇಳ್ಬಿಟ್ಟು ಹೇಳ್ತಾನಂತೆ, ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ ಪದುಮನಾಭನೇ ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು ಹೃದಯ ಮಧ್ಯದಿ ಎನ್ನ ರೂಪವು ವದನದಲ್ಲಿ ತವ ನಾಮ ಮಂತ್ರವು ಸದಯ ಪಾಲಿಸೋ ಬೇಡಿಕೊಂಬೆನು ಶೇಷಗಿರಿವಾಸ. ಮನುಷ್ಯಂಗೆ ದೊಡ್ಡ ಶತ್ರು ಯಾರು ಅಂತಂದ್ರೆ ತನ್ನ ಅಹಂಕಾರವೇ ದೊಡ್ಡ ಶತ್ರುನಂತೆ. ಯಾರು ಅಹಂಕಾರ ಪಡ್ತಾರೆ ಎಲ್ಲಾ ಶತ್ರು ಆಗ್ತಾರಂತೆ. ಯಾರು ಅಹಂಕಾರ ಬಿಡ್ತಾರೆ ಎಲ್ಲರೂ ಮಿತ್ರರಾಗ್ತಾರಂತೆ. ಅದು ಅವರ ಭಕ್ತಿಯಿಂದ ನೋಡಿ ಪುನಃ ಅವರು ನನ್ನ ಅಪರಾಧ ಮನ್ನಿಸಪ್ಪ ಸ್ವಾಮಿ ಅಂದ್ಬಿಟ್ಟು ಪುನಃ ಭಕ್ತಿಯಿಂದ ಭಗವಂತ ಕೇಳ್ತಾರಂತೆ. ಕರುಣ ಸಾಗರ ನೀನೆ ನಿಜ ಪದ ಶರಣ ಜನ ಮಂದಾರ ಶಾಶ್ವತ ಕಮಲಕಾಂತ ಗುಣವಂತ ನಿರುತ ನಿನ್ನನು ನುತಿಸಿ ಪಾಡುವೆ ವರದ ಗುರು ಜಗನ್ನಾಥ ವಿಠಲ ಕರುಣೆ ಪ್ರೇಮದಿ ಪೊರೆಯೋ ನೀಯನ್ನ ಕರುಣೆ ಪ್ರೇಮದಿ ಪೊರೆಯೋ ನೀಯನ್ನ. ಕರುಣೆ ಸಾಗರ ಜನಮಂದಾರ ಶಾಶ್ವತ ಕಮಲಕಾಂತ ಸತ್ಯನಾರಾಯಣ ಸ್ವಾಮಿಯೇ ನನ್ನ ಅಪರಾಧವನ್ನು ಮನ್ನಿಸು ಅಂತ ಭಕ್ತಿಯಿಂದ ಕೇಳ್ತಾರಂತೆ. ಕೇಳಿದಾಗ ಶ್ರೀಮನ್ನಾರಾಯಣ ನಿನ್ನ ಎಲೆಗಳೆಲ್ಲವೂ ಹಣವಾಗಲಿ ಅಂತ ವರ ಕೊಟ್ಟಾಗ ನಮ್ಮ ಹಣವು ಸಿಕ್ತು ನಿಂದ್ಬಿಟ್ಟು ಎಲ್ಲ ಹೊರಟಿದಾರಂತೆ. ಒಂದು ಗಂಗಾ ತೀರಿಗೆ ಬಂದಿದ್ದಾರೆ. ಆ ಗಂಗಾ ತೀರದ ಬಂದ್ಬಿಟ್ಟು ಇದೆಲ್ಲ ಅವ ಅಳಿ ಹೇಳ್ತಾರಂತೆ, ಮಾವ ಮನೆಗೆ ಹೋದ್ರೆ ಪುನಃ ಮರ್ತೋಗ್ಬಿಡ್ತೀವಿ, ಇಲ್ಲೇ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ತಾರಂತೆ. ಹೇಳಿದಾಗ ಆಗ್ಲಿ ಅನ್ಬಿಟ್ಟು ಆ ಗಂಗಾ ತೀರದಲ್ಲಿ ಸತ್ಯನಾರಾಯಣ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕಾಶಿ ಪಂಡಿತ ಕರೆದ್ಬಿಟ್ಟು ನಮ್ಮ ಸತ್ಯನಾರಾಯಣ ಪೂಜೆ ಮಾಡ್ಕೊಡಿ ಅಂತ ಕೇಳ್ತಾರಂತೆ. ಕೇಳಿದಾಗ ಅವ್ರು ಹೇಳ್ತಾರಂತೆ, ನೋಡಪ್ಪ ನೀವು ಒಬ್ಬೊಬ್ಬರೇ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಇದನ್ನ ದಂಪತಿಗಳು ಸೇರಿ ಸತ್ಯನಾರಾಯಣ ಪೂಜೆ ಮಾಡ್ಬೇಕು ಅಂತ ಹೇಳ್ತಾನೆ. ಯಾಕೆ ಸ್ವಾಮಿ ಅಂತ ಹೇಳ್ತಾನಂತೆ, ಸಂಸಾರ ಎಂಬ ಸಾಗರದಲ್ಲಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ನೋವು ಬರಲಿ ಅನ್ಯೋನ್ಯವಾಗಿದ್ದುಕೊಂಡು ಆ ಸಂಸಾರ ಎಂಬ ಸಾಗರವನ್ನು ನೀವು ಸಾಗಿಸ್ತಾ ಇರ್ತೀರಾ. ಹಾಗೆ ಪೂಜೆ ಎಂಬ ರಥವನ್ನು ಸಹ ಇಬ್ಬರು ಅನ್ಯೋನ್ಯವಾಗಿ ಕುಳಿತುಕೊಂಡು ಒಂದೇ ಮನಸ್ಸಿಂದ ಆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ ನಿಮ್ಮ ಮನೆಯು ಬಂಗಾರವಾಗುತ್ತೆ, ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂದಾಗ ಆಗ್ಲಿ ಸ್ವಾಮಿ ಅಂದ್ಬಿಟ್ಟು ಆ ಒಂದು ನಮ್ಮ ಮಡದಿಯರನ್ನ ಇಲ್ಲಿ ಬರಕ್ಕೆ ಹೇಳಿ ಅಂದ್ಬಿಟ್ಟು ಅವರಿಗೆ ದೂತರ ಕಳಿಸಿ ಕಳಿಸಿದಾರಂತೆ. ಅವರು ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದಾರಂತೆ. ಮಾಡ್ತಾ ಇರುವಾಗ ಅಲ್ಲಿ ಬ್ರಾಹ್ಮಣ ಇಲ್ವಲ್ಲ, ಒಬ್ಬೊಬ್ಬರು ಇದಾರಲ್ಲ ಅಲ್ಲಿ ಅಂದಾಗ ಅದು ಹೇಳ್ತಾರಂತೆ, ಅದಕ್ಕೆ ಇನ್ನೊಂದು ವಿಧಾನ ಇದೆಯಂತೆ. ನಮಗೆ ದಂಪತಿ ಇಲ್ಲ ಅಂತಂದಾಗ ಆಚಾರ ಮುಖೇನ ಸತ್ಯನಾರಾಯಣ ಪೂಜೆ ಅಂತ ಇನ್ನೊಂದಿದೆಯಂತೆ. ಅಂದ್ರೆ ನಮಗೆ ದಂಪತಿ ಕೊಡೋದಿಲ್ಲ, ನಾವು ಆಚಾರ ಮುಖ ಸತ್ಯನಾರಾಯಣ ಪೂಜೆ ಮಾಡಿ ಅವ್ರಿಂದ ಪ್ರಸಾದ ತಗೊಳ್ಳೋದು ಇನ್ನೊಂದು ಪುಕ್ಕಾರ ಇದೆಯಂತೆ. ಆ ರೀತಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇರುವಾಗ ಹೀಗೆ ನಿಮ್ಮಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ವ್ಯವಸ್ಥೆ ಆಗಿದೆ, ನೀವೆಲ್ಲ ಇಲ್ಲಿ ಬರಬೇಕಂತೆ ಅಂತ ಹೇಳ್ತಾರಂತೆ. ಹೇಳಿದಾಗ ಆಗ್ಲಿ ಅಂದ್ಬಿಟ್ಟು ಇಲ್ಲಿ ಮಾಡಿದ ಪೂಜೆಯ ಪ್ರಸಾದವನ್ನು ಎಲ್ಲವನ್ನು ಬಿಟ್ಟು ಅಲ್ಲಿ ಹೋಗ್ತಾರಂತೆ. ಅಲ್ಲಿ ನೋಡಿದಾಗ ಅವ್ರು ಯಾರು ಇಲ್ಲಿ ಕಾಣಿಸ್ತಾನೆ ಇಲ್ವಂತೆ. ಕಾಣಿಸಿದಾಗ ಯಾರು ಕಾಣಿಸ್ತಾ ಇಲ್ವಲ್ಲ ಅನ್ಕೊಂಡಿದ್ದಕ್ಕೆ ಅವಾಗ ಸತ್ಯನಾರಾಯಣ ಸ್ವಾಮಿ ಆಶ್ಚರ್ಯವನ್ನು ಹೇಳ್ತಾರಂತೆ, ನೋಡಪ್ಪ ಮನೆಗೆ ಹೋಗಿ ನೀವು ಅಲ್ಲಿ ಪೂಜೆ ಮಾಡಿದಿರಾ, ಪ್ರಸಾದವನ್ನು ಬಿಟ್ಟಿದ್ದೀರಾ, ಅದಕ್ಕೆ ನಿಮ್ಗೆ ಇಂಥ ಕಷ್ಟ ಬಂದಿದೆ, ನೋಡಿ ಮನೆಗೆ ಹೋಗಿ ಪ್ರಸಾದ ತಿಂದು ಬಂದ್ರೆ ನಿಮ್ಗೆ ಸಿಗುತ್ತೆ ಹೇಳ್ತಾರಂತೆ. ಮನೆಗೆ ಬಂದು ಪ್ರಸಾದವನ್ನು ತಿಂದು ಅವರು ಅಲ್ಲಿ ಕೇಳ್ತಾರಂತೆ, ಒಂದು ಕಾಲದಲ್ಲಿ ಆನೆ ಕುದುರೆಯ ಮೇಲೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಪುಷ್ಟಾನ್ನ ಉಣ್ಣಿಸುವೆ, ಒಂದು ಕಾಲದಲ್ಲಿ ಉಪವಾಸವಿಡಿಸುವೆ, ನಿನ್ನ ಮಹಿಮೆಯೋ ನೀನೇ ಬಲ್ಲೆಯೋ ಪನ್ನಂಗ ಶಯನ ಪುರಂದರ ವಿಠಲ, ಪನ್ನಂಗ ಶಯನ ಪುರಂದರ ವಿಠಲ.
ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲೆ ಓಡಿಸ್ತೀಯಪ್ಪ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನೆಸ್ತೀಯ, ಕಲೆ ಚಿಪ್ಪಗಳು ಸಿಗಲ್ಲ. ಒಂದು ಕಾಲದಲ್ಲಿ ಮುಷ್ಟಾನ್ನ ಊಟ ಕೊಡ್ತೀಯ. ಎಂತ ಊಟ? ಸಣ್ಣ ಶಾಲ್ಯೋದನ್ನ, ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದೋಳು ಭೋಜನ. ಗನ್ನ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮೇಲೆ, ಕದನ್ನಕ್ಕೆ ಬಾಯ್ ಬಿಡಿಸೋ ಹರಿಯೇ, ಇಟ್ಟಂಗೆ ಇರುವೇನೋ ಹರಿಯೇ, ಎನ್ನ ದೊರೆಯೇ, ಇಟ್ಟಂಗೆ ಇರುವೇನೋ ಹರಿಯೇ. ಈ ಹಾಡನ್ನು ಬರೆದವರು ಇದೇ ಒಂದು ದೇವಸ್ಥಾನವನ್ನ ಸ್ಥಾಪನೆ ಮಾಡುವಂತಹ ಶ್ರೀಪಾದರಾಜರು. ಶ್ರೀಪಾದರಾಜರಲ್ಲಿ ಒಂದು ಇತ್ತು, ಅವರಲ್ಲಿ ಒಂದು ಸಂಕಲ್ಪ ಇತ್ತು. ಏನ್ ಸಂಕಲ್ಪ ಅಂದ್ರೆ, ನಾವು ನೀವು ಯಾರು ಮಾಡಕ್ಕಾಗದ ಸಂಕಲ್ಪ, ಅದನ್ನ ಅದು ನೆನೆಸೋಕಾಗಲ್ಲ ಅಂತ ಸಂಕಲ್ಪ ಮಾಡಿದ್ರು. ಏನ್ ಸಂಕಲ್ಪ ಅಂದ್ರೆ, ಪ್ರತಿನಿತ್ಯ 64 ಬಗೆಯ ಆಹಾರವನ್ನು ತಯಾರು ಮಾಡಿ ರಂಗವಿಡಲಿಗೆ ನೈವೇದ್ಯ ಮಾಡ್ತಾ ಇದ್ರಂತೆ. ನಮ್ಮ ಮನೆಗೆ ಯಾರಾದ್ರೂ ಒಬ್ಬರು ಹೆಚ್ಚಿಗೆ ಬಂದ್ಬಿಟ್ರೆ ಇವತ್ತು ಇರಕ್ಕಾಗಲ್ಲ. ಯಾರನ್ನ ಒಂದು ಮನೆ ಒಂದು ಕಾಪಿಗೆ ಎಷ್ಟ ಕೇಳ್ಬಿಟ್ರೆ ಅವತ್ತು ಮನೆಯಲ್ಲಿ ರಂಪಾರ ಆಗಿರ್ತದೆ ಅವತ್ತು. ಅಂಥವ್ರು ಪ್ರತಿನಿತ್ಯ 64 ಬಗೆಯ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅಂದ್ರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಅಂತವ್ರು ಮಾಡ್ತಾ ಇರುವಾಗ 1000 ಶಿಷ್ಯರಿಗೆಲ್ಲ ಬೇಜಾರಾಗ್ಬಿಡ್ತಂತೆ. ಏನೋ ಮಾಡಿ ಸ್ವಾಮಿ ತಪ್ಪಿಸ್ಬೇಕಿದ್ದೀನಿ ಅನ್ಬಿಟ್ಟು ಬೇಜಾರು ಮಾಡ್ಕೊಂಡು ಒಂದು ಕುಗ್ಗಾಡು ಕರ್ಕೊಂಡೋಗ್ಬಿಟ್ರಂತೆ. ಕುಗ್ಗಾಡು ಕರ್ಕೊಂಡೋಗ್ಬಿಟ್ರಂತೆ. ಅಲ್ಲಿ ನೀರಿದೆಯಂತೆ, ಬೇಕಾದ್ರೆ ಸೌದೆ ಇದೆ, ಬಿಟ್ರೆ ಇನ್ನೇನು ಸಿಗಲ್ಲ ಸ್ವಾಮಿ, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ ನೀವು ಅಂದ್ರಂತವ್ರು. ಅವಾಗ ಹೇಳ್ತಾರಂತೆ, ಹೇಳ್ಬಿಟ್ಟು ದೇವ್ರು ಕೇಳ್ತಾರಂತೆ, ನೋಡು ನಾನು ನಿಂಗೆ ನೈವೇದ್ಯ ಮಾಡ್ತಾ ಇದ್ದೀನಿ, ನಿಂಗೆ ತಂದು ಕೊಟ್ರೆ ನಾನು ನೈವೇದ್ಯ ಮಾಡ್ತೀನಿ, ನೀನು ಬೇಕಾದ್ರೆ ನೀನು ನೈವೇದ್ಯ ಮಾಡಿ ನಾನು ತಾನೇ ಮಾಡೋದು, ನೀನು ನನಗೆಲ್ಲ ಅನುಗ್ರಹ ಮಾಡ್ಕೊಡು ಅಂತ ದೇವ್ರಿಗೆ ಕೇಳ್ಕೊಂಡು ಅಲ್ಲೇ ತಪಸ್ಕೊಂಡಿದ್ದಾರೆ, ಜಪಿಸ್ಕೊಂಡ್ಬಿಟ್ಟಿದಾರಂತವ್ರು. ಯಾವಾಗ ಭಗವಂತನಿಗೆ ನೈವೇದ್ಯ ಗಡಿ ಆಗುತ್ತೋ ಅಲ್ಲಿ ಅವಾಗ ಹೇಳ್ತೀನಿ, ಅಲ್ಲಿ ತನಕ ಹೇಳೋದೇ ಇಲ್ಲ ಕುತ್ಕೊಂಡ್ಬಿಟ್ರಂತವ್ರು. ಆ ರಾತ್ರಿ ತಿಮ್ಮಪ್ಪಂಗೆ ಹಶುವಾಗ್ತಾ ಇದೆ. ತಿಮ್ಮಪ್ಪಂಗೆ ಹಶುವಾಗಿದೆಯಂತ. ಅವಾಗ ತಿಮ್ಮಪ್ಪಂಗೆ ಯಾರೋ ಒಬ್ರು ಒಂದು ಬಂಡಿ ತುಂಬಾ ತೊಗೊಳ್ತಾ ಇದಾರಂತೆ. ತೊಗೊಳ್ಬಿಟ್ಟು ಎಲ್ಲ ಒಂದು ವಸ್ತುನ ತೊಗೊಳ್ಬಿಟ್ಟು, ಅಂದ್ರೆ ಬೆಂಕಿ ಪಣ್ಣದ ಹಿಡಿದು ಎಲ್ಲ ಫುಲ್ ಐಟಮ್ಸ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದಾರಂತೆ. ತಿಮ್ಮಪ್ಪ ಕೊಟ್ಬರೋಣ ಹೋಗಿ ಅಂತ. ಅವಾಗ ರಾತ್ರಿಯಲ್ಲಿ ಕನಸಲ್ಲಿ ಮಧ್ಯದಲ್ಲಿ ಮಲ್ಕೊಂಡಿದ್ದಾನೆ ಪಾಪ. ಅವನು ಮಲ್ಕೊಂಡು ತಿಮ್ಮಪ್ಪ ಕನಸಲ್ಲಿ ಹೇಳ್ತಾನಂತೆ, ನನಗೆ ಬೇಡಪ್ಪ, ನನ್ನ ಭಕ್ತ ಅಲ್ಲಿ ಹಶುಕೊಂಡಿದ್ದಾನೆ, ನೀವು ಅವನುಗಳು ಕೊಡೋ ಎಲ್ಲ ಅಂತ ಹೇಳ್ತಾನಂತೆ. ಇವಾಗಿನ ತರ ಏನು ಲೊಕೇಶನ್ ಇಲ್ಲ, ಗೂಗಲ್ ಇಲ್ಲ, ಯಾವುದೂ ಇಲ್ಲ. ಅವಾಗೆ ಕನಸಿನಲ್ಲಿ ಹೇಳಿದ ಆ ಒಂದು ಹಳ್ಳಿಯನ್ನು ನೆನಪಿಸಿಕೊಂಡು ಅಲ್ಲಿ ಹುಡುಕಿಕೊಂಡು ಹೋದರೆ ಅಲ್ಲಿ ಶ್ರೀಪಾದರಾಜ ಕೂತಿಯಾರಂತಲ್ಲಿ. ಸ್ವಾಮಿ ಎಲ್ಲ ಬಂದಿಯ ಸ್ವಾಮಿ ನೈವೇದ್ಯಕ್ಕೆ ಅಂತ ಹೇಳ್ತಾರಂತ. ಅವಾಗ ಹೇಳ್ತಾರಂತೆ, ಅಂತಹ ನೋಡಪ್ಪ ಭಗವಂತನ ಅವನ ಅನುಗ್ರಹ ಆದ್ರೆ ನಾವೇನ್ ಬೇಕಾದ್ರೆ ಮಾಡ್ಬೋದು ಅಂತಿದ್ದಾನಂತೆ. ನನಗೆ ಗೊತ್ತಿಲ್ಲ ಬರ್ಬೋದು. ಆ ಹಳ್ಳಿ ಅವಾಗೆ ಕಾಕೋಳು ಅಂತ ಕೆಲವರು ಹೇಳ್ತಾರೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಕಾಕೋಳೆ ಶ್ರೀಪಾದರಾಜ ಬಂದು ಕೂತಿದ್ರು, ಅವಾಗ ಇದಾಯ್ತವ, ಅವಾಗ ಇಲ್ಲೇ ಆಗಿದ್ದವ್ರಿಗೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಂಗೆ ಪೂರ್ಣ ಮಾಹಿತಿ ನನ್ನ ಇಲ್ಲ, ದಯವಿಟ್ಟು ಎಲ್ಲ ಹೇಳಿದ ಮಾತು ಕೇಳಿ ಅಷ್ಟೇ. ನಾನು ಅಷ್ಟರಲ್ಲಿ ಅದೇ ಕಾಕೋಳಲ್ಲೇ ಆ ವರ್ಷ ಶ್ರೀಪಾದರಾಜ ಇಲ್ಲೇ ಬಂದು ಕೂತಿದ್ರು, ಇಲ್ಲೇ ಬಂದು ಆ ಬಂಡಿ ಎಲ್ಲ ಬಂದಿದ್ದವ್ರಿಗೆ ಇಲ್ಲೇ ಬಂದೆಲ್ಲ ನೈವೇದ್ಯ ಮಾಡಿದ್ದವರು, ಆ ದಿವಸ ನೈವೇದ್ಯ ಮಾಡಿದ್ದು ಅವಾಗ ಫುಲ್ ಕುಗ್ಗಾಡಾಗಿತ್ತು ಅವಾಗ ಅಂತ ಹೇಳ್ತಾರೆ. ನಂಗೆ ಅದ್ರ ಬಗ್ಗೆ ಫುಲ್ ಮಾಹಿತಿ ಅಂತಿಲ್ಲ. ಆ ಥರ ಇದ್ರೆ ಅದನ್ನೇ ನಂಗೆ ದಯವಿಟ್ಟು ಕ್ಷಮಿತೀರನ್ನ ಅಷ್ಟೇ ನಾನು ಹೇಳಿದಲ್ಲಿ. ಅಂತಹ ಒಂದು ಅಂದ್ರೆ ಅವನ ಒಲಿಮೆ ಇದ್ರೆ ನಾವ್ ಏನ್ ಬೇಕಾದ್ರೆ ಮಾಡ್ಬೋದು ಅಂತಂದಾಗ ಅಲ್ಲಿ ಪ್ರಸಾದವನ್ನು ತಿಂದು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದಾಗ ಎಲ್ಲರೂ ಸಿಕ್ಕಿದ್ದಾರೆ, ಎಲ್ಲ ಒಟ್ಟಿಗೆ ಒಂದು ಪೂಜೆಯನ್ನು ಮಾಡಿದ್ದಾರೆ. ಎಲ್ಲ ಪೂಜೆಯನ್ನು ಮಾಡಿ ಎಲ್ಲ ಭಗವಂತ ಕೇಳ್ತಾರಂತೆ, ಬಲಿಯ ಮನೆಗೆ ವಾಮನ ಬಂದಂತೆ, ಭಗೀರಥನ ಮನೆಗೆ ಶ್ರೀಗಂಗೆ ಬಂದಂತೆ, ಮುಚಕುಂದನ ಮನೆಗೆ ಮುಕುಂದ ಬಂದಂತೆ, ಗೋಪಿಯರ ಮನೆಗೆ ಗೋವಿಂದ ಬಂದಂತೆ, ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ, ನಿನ್ನ ನಾಮವು ಎನ್ನ ನಾಲಿಗೆಗೆ ಬರಲಿ ತಂದೆ ಪುರಂದರ ವಿಠಲ, ತಂದೆ ಪುರಂದರ ವಿಠಲ. ಬಲಿಯ ಮನೆಗೆ ವಾಮನಾಗಿ ಬಂದಿದ್ಯಪ್ಪ, ಭಗೀರಥ ಮನೆಗೆ ಶ್ರೀಗಂಗೆಗೆ ಬಂದಿದ್ದೀಯ, ಮುಚಕುಂದನ ಮನೆಗೆ ಮುಕುಂದನಾಗಿ ಬಂದಿದ್ದೀಯ ನೀನು, ಗೋಪಿಯರ ಮನೆಗೆ ಗೋವಿಂದನಾಗಿ ಬಂದಿದ್ದೀಯ ನೀನು, ವಿದುರನ ಮನೆಗೆ ಶ್ರೀಕೃಷ್ಣನಾಗಿ ಬಂದಿದ್ದೀಯ ನೀನು, ವಿಭೀಷಣ ಮನೆಗೆ ಶ್ರೀರಾಮನಾಗಿ ಬಂದಿದ್ದೀಯ, ಗುಹನ ಮನೆಗೆ ಶ್ರೀರಾಮನಾಗಿ ಬಂದಿದ್ದೀಯ. ಈ ದಿನ ನಮ್ಮ ಮನಕ್ಕೆ ಈ ಒಂದು ಸ್ಥಳಕ್ಕೆ ಸತ್ಯನಾರಾಯಣ ಸ್ವಾಮಿಯಾಗಿ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡುವಂಥದ್ದಲ್ಲಿ ಆ ಒಂದು 4ನೇ ಅಧ್ಯಾಯವು ಸಂಪೂರ್ಣವಾದ ಶ್ರೀಕೃಷ್ಣಾರ್ಪಣ. ಆ ರಾಜರು ಸಹ ಪ್ರತಿ ಪೌರ್ಣಮಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಕೊಂಡು ಇರುವವರಿಗೆ ಸುಖವನ್ನು ಕಂಡು ಕೊನೆಗೆ ಮೋಕ್ಷವನ್ನೇ ಹೊಂದಿದ ಹೇಳುವಕ್ಕೆ ಆ 4ನೇ ಅಧ್ಯಾಯವು ಸಂಪೂರ್ಣವಾದ ಶ್ರೀಕೃಷ್ಣಾರ್ಪಣ ವಸ್ತು. ಟೈಮ್ ಆಯ್ತಾ?
ಅಂಗದಾದಿಷು ಶೋಭಿ ಪ್ರಾಣಿಯುಗೇನ ಸಂಸ್ಕೃತಿ ಸೈನಸಂ ತುಂಗಮಲ್ಯ ಮಣೀಂದ್ರಹಾರ ಸರೋರಗಂ ಕಲನಿ ನೋಡ್ಬೇಡಿ ನೀಲಸಂ ಮಂಗಳಪ್ರದಮಂತದಾಮ ವಿರಾಜಿತಂ ಭಜತಾಜಿತಂ ಸಂಗುಣೇ ಮರರೂಪ್ಯ ಪೀಠಕು ಕಾಲೆಯಂ ಹರಿಮಾಲಯಂ ಪಾಲಯಾಚ್ಯುತ ಪಾಲಯಾಚಿತ ಪಾಲಯ ಓದರ ಗುರು ಓದರ ಸದರು ನಿರಾಜನಂ ದುರುಷಯ ಲಕ್ಷಾಂತಾರಯಾಮಿ ನಮಸ್ಕರೋಮಿ ಇಂದಿರಾ ರಮಣ ಗೋವಿಂದ ಗೋವಿಂದ. 5ನೇ ಅಧ್ಯಾಯದಲ್ಲಿ ಒಟ್ಟು ಬರಬೇಡ 5ನೇ ಅಧ್ಯಾಯದಲ್ಲಿ ತುಂಗಧ್ವಜ ಎಂಬ ರಾಜ ಇದ್ದ. ಜಿತೇಂದ್ರಿಯ ರಾಜನಿಗೆ 101 ಮಕ್ಕಳಿದ್ದರು. ರಾಜನಿಗೆ ಯಾವ ತೊಂದರೆಯೂ ಇರಲಿಲ್ಲ. ಆದರೆ ಅರಣ್ಯಕ್ಕೆ ಹೋಗಿ ಸಿಂಹ ವ್ಯಾಘ್ರಗಳನ್ನು ಬೇಟೆಗಾಗಿ ಅರಣ್ಯಕ್ಕೆ ಹೋದಾಗ ಅಲ್ಲಿ ಗೋಪಾಲಕರು ಒಂದು ಉಚಿತ ರೀತಿ ಪೂಜೆ ಮಾಡಿದ್ರಂತೆ. ಅವರೇನು ಕಳಶ ಬಿಟ್ಟಿಲ್ಲ, ಬ್ರಾಹ್ಮಣನ ಕರೆದಿಲ್ಲ, ಷೋಡಶೋಪಚಾರ ಪೂಜೆಯನ್ನು ಮಾಡಿಲ್ಲ. ಪಂಡರಾಪುರದ ಪಾಂಡುರಂಗ ಕುರಿತು ಭಕ್ತಿಯಿಂದ ಭಜನೆ ಮಾಡಿದ ಹಾಗೆ ಹನುಮಂತ ದೇವರು ರಾಮನ ಕುರಿತು ಭಜನೆ ಮಾಡಿದ ಹಾಗೆ ಭಜನೆ ಮೂಲಕ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರಂತೆ. ವಿಠ್ಠಲ ವಿಠ್ಠಲ ಗೋವಿಂದ ಗೋಕುಲ ನಂದಕ್ಕೆ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದಕ್ಕೆ ಗೋವಿಂದ ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಜಯ ವಿಠ್ಠಲ ಪಾಂಡುರಂಗ ಶ್ರೀಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಗೋವಿಂದ ಗೋಕುಲ ನಂದಕ್ಕೆ ಗೋವಿಂದ ಸತ್ಯದೇವಕೆ ಗೋವಿಂದ ಸತ್ಯನಾರಾಯಣ ಗೋವಿಂದ ಸತ್ಯದೇವಕೆ ಗೋವಿಂದ ಸತ್ಯಧೀಶಕೆ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದಕ್ಕೆ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದಕ್ಕೆ ಗೋವಿಂದ ಇಂದಿರಾ ರಮಣ ಗೋವಿಂದ. ಗೋವಿಂದ ನಾಮ ಸ್ಮರಣೆಯನ್ನು ಮಾಡ್ತಾ ಇರುವಾಗ ರಾಜ ಬಂದಿದ್ದಾನೆ, ಅವನಿಗೆ ಮೊದಲು ಪ್ರಸಾದ ಕೊಡಕ್ಕೆ ಹೋದ್ರೆ ಆ ಪ್ರಸಾದವನ್ನು ಪರಿತ್ಯಾಗ ಮಾಡಿದಾರಂತೆ. ಮನೆಗೆ ಹೋಗಿ ನೋಡಿದ್ರೆ 101 ಮಕ್ಕಳೆಲ್ಲ ಅಸ್ವಸ್ಥರಾಗಿದ್ದಾರಂತೆ. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾರಂತೆ. ಅವಾಗ ಹೇಳ್ತಾರಂತೆ ಬ್ರಾಹ್ಮಣರು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವನು ಇಂದಿರಾ ರಮಣನಿಗರ್ಪಿತವೆನಲು ಮುಕುಂದ ಶಯನು ಎಂದೆಂದು ವಾಸಿಪನು ಮನವೆಂಬ ಮಂದಿರದೊಳು. ಒಂದು ತೊಟ್ಟು ತುಳಸಿ ಅಂತ ಒಂದು ತೊಟ್ಟು ನೀರು ಹಾಕಿ ಸಿಮನ್ನಾರಾಯಣ ನಿಂಗೆಲ್ಲ ನೈವೇದ್ಯ ಅನ್ಬಿಟ್ಟು ಸಾಕತ್ತೆ, ಅದು ನೈವೇದ್ಯ ಆಗಿರುತ್ತಂತೆ. ಅಂತಹ ನೈವೇದ್ಯ ಮಾಡಿದ ಪ್ರಸಾದವನ್ನು ಬಿಸಾಕಿದ್ಯಾ ರಾಜ, ಎಂತ ತಪ್ಪು ಮಾಡಿದ್ರೆ ರಾಜ ಹೇಳ್ತಾರಂತೆ. ಹಾಗಾದ್ರೆ ತುಳಸಿಗೆ ಅಷ್ಟೊಂದು ಮಹಿಮೆ ಇದೆಯಾ ಅಂತ ಕೇಳ್ತಾರಂತೆ. ತುಳಸಿ ಇಲ್ಲದ ಪೂಜೆ ಹರಿಯ ಪೂಜೆಯಲ್ಲ. ತುಳಸಿ ಎಲ್ಲಾ ಪುಷ್ಪಗಳಿಗೂ ರಾಜ ಯಾರು ಅಂದ್ರೆ ತುಳಸಿನಂತೆ. ಅಂತಹ ತುಳಸಿಯ ನೈವೇದ್ಯ ಮಾಡಿದ್ರು ರಾಜ ಅಂದಾಗ ನಾನು ತಪ್ಪು ಮಾಡಿದೆ ಅಂದ್ಬಿಟ್ಟು ರಾಜ ಅರಣ್ಯಕ್ಕೆ ಹೋಗಿ ಅಲ್ಲೇ ಒಂದು ಪೂಜೆಯನ್ನು ಮಾಡಿಸಿ ನೈವೇದ್ಯವನ್ನು ಮಾಡಿಸಿ ನನ್ನ ತಪ್ಪನ್ನು ಮನ್ನಿಸಪ್ಪ ಅಂತ ಕೇಳ್ತಾರಂತೆ. ತಪ್ಪು ಶತಕೋಟಿ ನೀನೊಪ್ಪಿಕೊಳ್ಳು ಪವನಪ್ಪ ನಂತರ್ಯಾಮಿ ಕಪ್ಪು ಮೇಘ ಶ್ಯಾಮ ಅಪ್ಪ ಏತಕ್ಕೆ ದಯಬಾರದೋ ತಿಮ್ಮಪ್ಪ ಏತಕ್ಕೆ ದಯಬಾರದೋ ಸಂಕಟ ಕಳೆಸಿರಿ ವತ್ಸನೆ ತಂದೆ ವೆಂಕಟೇಶ ವಿಠಲಾಖ್ಯನೆ ಅಂಕಿತ ಬಬರ ಪಂಕಜ ನಲ ಉಂಟೆ ಅಂಕಿತ ಬಬರ ಪಂಕಜ ನಲ ಉಂಟೆ ಅಂಕುಶಂಕಿತ ಪಾದ ಅಪ್ಪ ಏತಕ್ಕೆ ದಯಬಾರದೋ ತಿಮ್ಮಪ್ಪ ಏತಕ್ಕೆ ದಯಬಾರದೋ. ಸತ್ಯನಾರಾಯಣ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಮನೆಯವರು ನೋಡಿದ್ರೆ 101 ಮಕ್ಕಳೆಲ್ಲ ಎಲ್ಲರೂ ಸಿಕ್ಕಿದಾರಂತೆ. ಎಲ್ಲ ಸಿಕ್ಕಿ ರಾಜ ಸಂತೋಷ ಆಗ್ಬಿಟ್ಟು ನನ್ನ ರಾಜ್ಯದಲ್ಲಿ ಎಲ್ಲರೂ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಎಲ್ಲ ಡಂಗುರ ಓಡಿಸಿದಂತೆ. ರಾಜ ಸಹ ಪ್ರತಿ ಪೌರ್ಣಮಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ಇರುವಲ್ಲಿ ಸುಖವನ್ನು ಕಂಡು ಕೊನೆಯ ಮೋಕ್ಷವನ್ನೇ ಹೊಂದಿದ್ದಂತೆ. ಅಂತಹ ಪರಮ ಪವಿತ್ರ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಯಾರು ಶ್ರದ್ಧೆ ಭಕ್ತಿಯಿಂದ ಯಾರು ಮಾಡ್ತಾರೆ, ಈ ಕಥೆಯನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಕೇಳ್ತಾರೆ, ಪೂಜೆ ಮಾಡೋದು ಎಷ್ಟು ಫಲ ಸಿಗುತ್ತೋ ಕತೆ ಕೇಳಿದವ್ರಿಗೂ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಭಾರತ ದೇಶದಲ್ಲಿ ಶ್ರೀಮನ್ನಾರಾಯಣ ಯಾವ ಲೋಕದಲ್ಲಿ ಎಲ್ಲೆಲ್ಲಿದ್ದಾನೆ, ಹೇಗಿದ್ದಾನೆ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾರಂತೆ. ಅವ್ ಹೇಳ್ತಾರೆ ಬ್ರಹ್ಮನಲ್ಲಿ ಬ್ರಹ್ಮರೂಪನಾಗಿ, ಶಿವನಲ್ಲಿ ಶಿವರೂಪನಾಗಿ, ಅವನೇ ಶ್ರೀಮನ್ನಾರಾಯಣ, ಅವನೇ ನಮ್ಮ ವಿಶ್ವರೂಪದ ಶ್ರೀಮನ್ನಾರಾಯಣ,
ಅವರ ನಮ್ಮ ಲಕ್ಷ್ಮೀ ನಾರಾಯಣ ಸ್ವರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಶೇಷಾದಿವಾಸ ರೂಪದ ಶ್ರೀಮನ್ನಾರಾಯಣ, ಅವರೇ ಅನಂತ ಪದ್ಮನಾಭ ಸ್ವಾಮಿ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಹಾಗೆ ತ್ರಿವಿಕ್ರಮ ರೂಪದ ಶ್ರೀಮನ್ನಾರಾಯಣ, ಮಹಾವಿಷ್ಣು ಸ್ವರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಮತ್ಸ್ಯ ಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಕೂರ್ಮಾವದ ಮತ್ಸ್ಯಾವರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ವರಹಾವತ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಅಹೋಬಲ ನರಸಿಂಹಸ್ವಾಮಿ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಕದ್ರಿ ನರಸಿಂಹಸ್ವಾಮಿ ಸ್ವರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಸಿಬಿ ನರಸಿಂಹಸ್ವಾಮಿ ಸ್ವರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಅಯೋಧ್ಯಾರಾಮ ಬಾಲರಾಮ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಅಯೋಧ್ಯಾರಾಮ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಪಟ್ಟಾಭಿರಾಮ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಹನುಮಂತ ದೇವರನ್ನ ಅನುಗ್ರಹ ಮಾಡಿದಂಥ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಗೋಪಾಲಕೃಷ್ಣ ರೂಪದ ಗೋಪಾಲಕೃಷ್ಣ ರೂಪದ ಶ್ರೀಮನ್ನಾರಾಯಣ, ಮಹಾವಿಗೆ ಬ್ರಹ್ಮ ದೇವರಿಗೆ ಹೊರಕೊಟ್ಟಂತ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಗೋಪಾಲಕೃಷ್ಣ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಮಧುರಾಕೃಷ್ಣ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ರಾಧೇ ಕೃಷ್ಣ ರೂಪದ ಶ್ರೀಮನ್ನಾರಾಯಣ, ಭೀಷ್ಮಾಚಾರ್ಯಗೆ ಹೊರಕೊಟ್ಟಂತ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಗುರುವಾಯು ಕೃಷ್ಣ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಮುದ್ದು ಕೃಷ್ಣ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಮೋಹನ ಕೃಷ್ಣ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಇಸ್ಕಾನ್ ಕೃಷ್ಣ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಉಡುಪಿ ಕೃಷ್ಣ ರೂಪದ ಕೃಷ್ಣನ ಶ್ರೀಮನ್ನಾರಾಯಣ, ಅವರ ನಮ್ಮ ಅರ್ಜುನನಿಗೆ ಮಹಾಭಾರತಕ್ಕೆ ಸಾರಥ್ಯವನ್ನು ವಹಿಸಿದಂತಹ ಶ್ರೀಮನ್ನಾರಾಯಣ, ಮಹಾಭಾರತಕ್ಕೆ ಪಾಂಚಜನ್ಯವನ್ನು ಬಳಸಿದಂತಹ ಶ್ರೀಮನ್ನಾರಾಯಣ, ಅರ್ಜುನನಿಗೆ ಗೀತೆಯನ್ನು ಬೋಧಿಸಿ ವಿಶ್ವರೂಪವನ್ನು ತೋರಿಸಿದಂತಹ ಶ್ರೀಮನ್ನಾರಾಯಣ, ನಮಗೆಲ್ಲರಿಗೂ ವಿಶ್ವರೂಪ ತೋರಿಸಿದಂತಹ ಶ್ರೀಮನ್ನಾರಾಯಣ, ಅವರ ನಮ್ಮ ವಿಠ್ಠಲ ರಾಮಕೃಷ್ಣ ರೂಪದ ಶ್ರೀಮನ್ನಾರಾಯಣ, ಅವರ ನಮ್ಮ ಪಂಡರಾಪುರದ ಪಾಂಡುರಂಗ ರೂಪದ ಶ್ರೀಮನ್ನಾರಾಯಣ, ಹಾಗೆ ಬಿಳಗಿ ರಂಗನಾಥ ಸ್ವಾಮಿ ರೂಪದ ಶ್ರೀಮನ್ನಾರಾಯಣ, ಬರಡಿ ರಂಗನಾಥ ಸ್ವಾಮಿ ರೂಪದ ಶ್ರೀಮನ್ನಾರಾಯಣ, 10 ಅವತಾರಗಳ ಶ್ರೀಮನ್ನಾರಾಯಣ, ಅವರ ನಮ್ಮ ಏಡುಕೊಂಡಲ ವೆಂಕಟರಮಣ ಅಪದ್ಬಂಧ ಅನಶಕ ಗೋವಿಂದ ಗೋವಿಂದ ರೂಪದ ಶ್ರೀಮನ್ನಾರಾಯಣ, ಅವರೇ ನಮ್ಮ ಅನ್ನಾವರಂ ಸತ್ಯನಾರಾಯಣ, ಅವರೇ ನಮ್ಮ ಅನ್ನಾವರಂ ಸತ್ಯನಾರಾಯಣ. ಸತ್ಯನಾರಾಯಣ ಸ್ವಾಮಿಕಿ, ಸತ್ಯನಾರಾಯಣ ಸ್ವಾಮಿಕಿ, ಸತ್ಯನಾರಾಯಣ ಸ್ವಾಮಿಕಿ. ಅಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಶ್ರದ್ಧೆ ಭಕ್ತಿಯಿಂದ ನೀವೆಲ್ಲರೂ ಕೇಳಿದ್ರ. ನಾನು 1 ಗಂಟೆ ಅಂತ ಹೇಳಿದ್ದೆ, 1 ಗಂಟೆ 10 ನಿಮಿಷ ಆಗೋಯ್ತು, 11 ನಿಮಿಷ ಆಗೋಯ್ತು, ಇನ್ನೂ 10 ನಿಮಿಷ ಎಕ್ಸ್ಟ್ರಾ ಆಗೋಯ್ತು. ನಿಮ್ಮ ಕುಳಿತಂತಹ ಒಂದು ಭಕ್ತಿಯಿಂದ ನೀವು ಕೆಲವು ಇಂಟ್ರೆಸ್ಟ್ ಇಂದ ಇನ್ನೂ 10 ನಿಮಿಷ ಎಕ್ಸ್ಟ್ರಾ ತಗೊಂಡ್ಬಿಟ್ಟೆ. ಹಾಗೆ ಕೇಳಿದ್ರೆ ನಿಮಗೂ ನಿಮ್ಮ ಕುಟುಂಬಕ್ಕೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಈ ರೀತಿ ಕಥೆಗಳಕ್ಕೆ ನಮ್ಮ ಪ್ರೇರಕರು ನಮ್ಮ ತಂದೆಯವರು ಅವರು ದಾಸ ಸಾಹಿತ್ಯದಿಂದ ಡ್ರಾಮಾ ಕಲಿಸ್ತಾ ಇದ್ರು. ಅವಾಗೆ ಡ್ರಾಮಾ ಕಲಿಸಿ ಮಾಡ್ತಾ ಇದ್ರು. ಅವರ ನಂತರದಲ್ಲಿ ಏನೋ ಮಾಡ್ಬೇಕಲ್ಲ ಅಂತ ಒಂದು ಇಟ್ಕೊಂಡು ಸತ್ಯನಾರಾಯಣ ಪೂಜೆಗೆ ಒಂದು ಈ ರೀತಿ ಒಂದು ಮಾಡುವಂತಹ ನಾವು ಮಾಡ್ತಾ ಇದೀವಿ. ಸುಮಾರು ಇವಾಗ ಒಂದು ಹೇಳಿದ್ನಲ್ಲ 719 ಸತ್ಯನಾರಾಯಣ ಪೂಜೆಯನ್ನ ಇಲ್ಲೂ ನಾವು ನಡೆಸ್ಕೊಟ್ಟಿದ್ದೀವಿ. ಹೀಗೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಮಾಡಿ ಎಲ್ಲ ಭಗವಂತ ಕೃಪೆಗೆಲ್ಲ ಪಾತ್ರ. ಈ ದಿವಸ ಈ ಒಂದು ವಿವಾಹ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಈ ಒಂದು ಎಲ್ಲ ನೀವು ಕೂಡ್ತಿದ್ದೀರಾ. ನಿಮಗೂ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಕಥೆಯನ್ನ ಅಸ್ಮದ್ ಗುರುವಂತದ ಭಾರತೀಯ ಮುಖ್ಯ ಪ್ರಾಣ ಅಂತ ಸತ್ಯನಾರಾಯಣ ಅರ್ಪಣೆ ಮಾಡುತ್ತಾ ಈ ಕಥಾಭಾಗ ಮುಗಿಸ್ತಾ ಇದೀವಿ. ಕೃಷ್ಣಾರ್ಪಣ ವಸ್ತು. ಇಂದಿರಾರಮಣ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ, ಸತ್ಯನಾರಾಯಣ ಸ್ವಾಮಿ ಬಲ ಗೋವಿಂದ. 5 ನಿಮಿಷಕ್ಕೆ ಅದು ತೊಟ್ಟು ಸೇವೆ ಮಾಡ್ತೀವಿ. ತೊಟ್ಟು ಸೇವೆ ಮಂಗಳಾರತಿ.